ಶರಣು ಶರಣ. ಇವತ್ತಿನ ವಿಶೇಷವಾಗಿರುವಂತಹ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ವಿಶೇಷವಾಗಿರುವಂತಹ ದೀಪಾವಳಿಯಂದು ಇವತ್ತಿನ ರೇಖಿ ಶಿಬಿರದ ಮೊದಲನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷವಾಗಿರುವಂತಹ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆಯಾದಂತಹ ಗುರುಗಳಾದಂತಹ ಇವರು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಆಮೇಲೆ ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ, ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ, ಲೈಫ್ ಕೋಚ್ ಆಗಿದ್ದಾರೆ, ಕನ್ನಡದ ಕವಿಯತ್ರಿಯಾಗಿ ಸಾಕಷ್ಟು ಕಾವ್ಯ ಕವನ ಸಂಕಲನಗಳನ್ನ ಬರೆದಿದ್ದಾರೆ. 8ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. 500ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಉಪನ್ಯಾಸ ಮತ್ತು ನಿರೂಪಣೆಯನ್ನು ಮಾಡಿರುವಂತಹ ಕನ್ನಡದ ಪ್ರಸಿದ್ಧ ನಿರೂಪಕರು ಸಹ ಆಗಿದ್ದಾರೆ. ಹಾಗೆಯೇ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ತಮ್ಮ ಸೇವೆಯನ್ನ ನೀಡಿದ್ದಾರೆ. ಅದರ ಜೊತೆಗೆ ನಿವೇದಿತಾ ಹೂಗಾರ್ ಅನ್ನುವಂತಹ ಟ್ರೈನರ್ಸ್ ಅಕಾಡೆಮಿಯನ್ನು ಸಂಸ್ಥಾಪನೆ ಮಾಡಿ ಆ ಒಂದು ಸಂಸ್ಥೆಯ ಮೂಲಕ ಸಾಕಷ್ಟು ಸಮಾಜಮುಖಿ ಸೇವೆಯನ್ನ ನೀಡ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಏನು ಉಚಿತ ರೇಖಿ ಶಿಬಿರವನ್ನ ಅಟೆಂಡ್ ಮಾಡಿದಿರಿ. ಈ ಶಿಬಿರದ ಕೂಡ ನಮ್ಮ ಒಂದು ಟ್ರಸ್ಟ್ ನ ಒಂದು ಉದ್ದೇಶ ಮತ್ತು ಕನಸಿತ್ತು. ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಮನೆಗೂ ರೇಖಿಯ ಒಂದು ಬೇಸಿಕ್ ಜ್ಞಾನ ತಲುಪಬೇಕು ಅನ್ನುವಂಥದ್ದು ಆ ಕಾರ್ಯ ಇವಾಗ ನಡೀತಾ ಇದೆ. ಹತ್ತಿರ ಅಂತ ಹೇಳಿದ್ರೆ 20ನೇ ಬ್ಯಾಚ್ ಅಂತ ಹೇಳ್ಬೋದು. ಈ ಉಚಿತವಾಗಿರುವಂತಹ ಫಸ್ಟ್ ಲೆವೆಲ್ ಕೋರ್ಸ್ ನ ನಮ್ಮ ಟ್ರಸ್ಟ್ ವತಿಯಿಂದ ತಮ್ಮೆಲ್ಲರಿಗೂ ನೀಡ್ತಾ ಇದ್ದೇವೆ. ಇವತ್ತಿನ ಸೆಷನ್ ಅಲ್ಲಿ ಭಾಗವಹಿಸಿರುವಂತ ತಾವೆಲ್ಲರೂ ಅದೃಷ್ಟಶಾಲಿಗಳು ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ರೇಖಿ ನಾವು ಹುಡುಕೋದಲ್ಲ, ನಮ್ಮನ್ನ ರೇಖಿ ಹುಡ್ಕೊಂಡಾಗ ನಾವು ಕನೆಕ್ಟ್ ಆಗ್ತೀವಿ. ಹೀಗೆ ಹೇಳ್ತಾ ಇವತ್ತಿನ ಸೆಷನ್ ನಡೆಸ್ಕೊಡ್ಲಿಕ್ಕೆ ಒಂದು ವಿಶೇಷ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವಿಶೇಷ ವ್ಯಕ್ತಿಯಾಗಿರುವಂತಹ ನಿಮ್ಮೆಲ್ಲರ ಗುರು ಮಾತೆಯಾಗಿರುವಂತಹ ಶ್ರೀದೇವಿ ಅಮ್ಮನಿಗೆ ಈ ಸೆಷನ್ಗೆ ನಾನು ಮೊಟ್ಟ ಮೊದಲಿಗೆ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ, ನಿಮ್ಗೆ ಸ್ವಾಗತ, ಸುಸ್ವಾಗತ. ಹಾಗೆ ಎಲ್ರಲ್ಲೂ ಒಂದು ಮುಖ್ಯ ಸೂಚನೆ, ಇವತ್ತಿನ ಸೆಷನ್ ಅಲ್ಲಿ ತಾವೆಲ್ಲರೂ ಭಾಗವಹಿಸಿದಿರಿ, ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ರೇಖಿನಲ್ಲಿ ವೈಬ್ರೇಷನ್ ಕನೆಕ್ಟ್ ಆಗ್ಬೇಕು, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ಹೇಳಿದ್ರೆ ರೇಖಿ ಇಲ್ಲಿ ಕೆಲಸ ಮಾಡೋದು ಏನು ಅಂತ ಹೇಳಿದ್ರೆ ಕನೆಕ್ಷನ್ ಮೂಲಕ. ನಾವು ವಿಡಿಯೋ ಆಫ್ ಮಾಡ್ಕೊಳ್ತೀನಿ, ನಾನು ಅಡಿಗೆ ಮಾಡ್ತೀನಿ, ನಾವು ಊಟ ಮಾಡ್ತಾ ನೋಡ್ತೀನಿ, ನಾನು ಹೋಮ್ವರ್ಕ್ ಮಕ್ಳಿಗೆ ಮಾಡಿಸ್ತಾ ನೋಡ್ತೀನಿ ಅಂತ ಹೇಳಿದ್ರೆ ಇದು ವರ್ಕ್ ಆಗೋದಿಲ್ಲ. ಹಾಗಾಗಿ 1 ಅವರ್ ಏನಿದೆಯೋ ನಿಮ್ಮ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ಈ ಸೆಷನ್ ಅಲ್ಲಿ ಭಾಗವಹಿಸಿ ಇದರ ಲಾಭವನ್ನ ಸಂಪೂರ್ಣವಾಗಿ ಪಡ್ಕೊಳ್ಬೇಕು ಅಂತ ತಿಳಿಸ್ತಾ ಮತ್ತೊಮ್ಮೆ ನಾನು ಶ್ರೀದೇವಿ ಅಮ್ಮನಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲಹುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ಒಂದು ವಿಶೇಷವಾದ ದೀಪಾವಳಿ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಸಮೇತ ಅನಂತ ಅನಂತ ಅಭಿನಂದನೆಗಳು. ಈ ಬೆಳಕಿನ ಹಬ್ಬ ತಮ್ಮೆಲ್ಲರ ಜೀವನದಲ್ಲಿ ಜ್ಞಾನದ ಬೆಳಕು, ಧ್ಯಾನದ ಬೆಳಕು, ಪರಿವರ್ತನೆಯ ಬೆಳಕನ್ನ ತೆಗೆದುಕೊಂಡು ಬರ್ಲಿ ಅಂತ ಹೇಳಿ ಒಂದು ಶುಭ ಹಾರೈಕೆಯನ್ನ ಮಾಡ್ತಾ ಇವತ್ತಿನ ನಮ್ಮ ಡೇ 1ಕ್ಕೆ 1ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸಮೇತ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾನು ಹಾರ್ದಿಕ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಪ್ರತಿಯೊಬ್ಬರಿಗೆ ಒಂದು ರಿಕ್ವೆಸ್ಟ್ ಮಾಡೋದೇನು, ವಿನಂತಿಯನ್ನ ಮಾಡ್ತೀವಿ. ಡೇ 1 ನಮ್ದು ವಿನಂತಿ ಇರುತ್ತೆ, 2ನೇ ದಿನ ಆರ್ಡರ್ ಇರುತ್ತೆ, 3ನೇ ದಿನ ರಿಮೂವ್ ಇರುತ್ತೆ. ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದ್ವಿ. ಸೊ ಡೇ 1 ನಿಮ್ಗೆ ವಿನಂತಿ ಏನು ಅಂದ್ರೆ ಎಲ್ಲರೂ ದಯವಿಟ್ಟು ವಿಡಿಯೋನ ಆನ್ ಮಾಡ್ರಿ. ನಿಮ್ಗೆ ಗೊತ್ತಿರ್ಲಿ ಯಾರ್ಯಾರು ಜ್ಯೋತಿಷ್ಯವನ್ನ ನಂಬ್ತೀರಿ. ನಾನ್ ನಂಬೋದಿಲ್ಲ, ಆದ್ರೆ ಹೇಳೋದು ಕೇಳಿ. ಯಾರು ವಿಡಿಯೋ ಆನ್ ಮಾಡೋದಿಲ್ಲ ನೋಡ್ರಿ ಅವ್ರು ಇಲ್ಯೂಷನ್ದೊಳಗೆ ಇದ್ದಿರ್ತಾರಂತ, ಭ್ರಮೆಯೊಳಗ. ಯಾಕಂದ್ರೆ ಸ್ಕ್ರೀನ್ ಅನ್ನ ಸಬ್ ಕಾನ್ಶಿಯಸ್ ಮೈಂಡ್ ನಂಬೋದಿಲ್ಲ. ಯಾಕಂದ್ರೆ ಅದು ಗೊತ್ತಿಲ್ಲ, ಪುರಾತನ ಕಾಲದಲ್ಲಿ ಇದು ಇರ್ಲಿಲ್ಲ. ಈಗೀಗ ಕೋವಿಡ್ ಬಂದ ಮೇಲೆ ಈ ಒಂದು ಸ್ಥಿತಿಗೆ ಬಂದಿವಿ. ಹಾಗಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಸ್ಕ್ರೀನಿಂಗ್ ನಂಬೋದಿದೆ ನೋಡ್ರಿ ಬಹಳ ಕಡಿಮೆ ಇದೆ. ಅದ್ರಲ್ಲಿ ನೀವೇನಾದ್ರೂ ವಿಡಿಯೋ ಆಫ್ ಮಾಡಿದ್ರಿ ಅಂದ್ರ ಅದು ಇನ್ನೊಂದಿಷ್ಟು ನಂಬೋದಿಲ್ಲ, ಭ್ರಮಾತ್ಮಕ ಲೋಕದಲ್ಲಿ ಬದುಕುತ್ತೆ. ಹಾಗಾಗಿ ಇಲ್ಲಿ ತನಕ ನಾನು ನೋಡಿರುವಂತ ನನ್ನ ಅನುಭವ, ಯಾರ್ಯಾರು ವಿಡಿಯೋ ಆಫ್ ಇಟ್ಟಾರ ನೋಡ್ರಿ ಅವ್ರಿಗೆ ರಿಸಲ್ಟ್ ಬಹಳ ಕಡಿಮೆ ಆಗಿದೆ. ನನ್ನ ಅನುಭವ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ಯಾವಾಗ 1 hour ಈ ಸೆಷನ್ ಅನ್ನ ಮಾಡ್ತಾ ಇದ್ದೀರಿ ಅಂದ್ರ ನಿಮ್ಮ ವಿಡಿಯೋನ ಆನ್ ಮಾಡ್ರಿ. ಅದಾದ್ಮೇಲೆ ಒಂದು ಸೈನ್ಸ್, ನನಗ್ ಗೊತ್ತಿರೋ ಸೈನ್ಸ್ ಏನು ಅಂದ್ರೆ ನೀವ್ ಯಾಕೆ ವಿಡಿಯೋ ಆಫ್ ಮಾಡಿರ್ತೀರಿ ಅಂದ್ರ ಅದು ಫ್ರೀ ಇದೆ ಅಂತ ಹೇಳಿ. ಇವತ್ತೇನು ಫೀಸ್ ಕಟ್ಟಿಲ್ಲ ಮೇಡಮ್ ಅವರಿಗೆ, ಅದಕ್ಕೆ ನಡೆಯುತ್ತೆ ಅಂತ ಹೇಳಿ. ಅದೇ ಒಂದ್ 500 ರೂಪಾಯಿ ಕಟ್ಟರು ಎದ್ದೋ ಬಿದ್ದೋ ವಿಡಿಯೋನ ಆನ್ ಮಾಡ್ತೀರಿ. ನನ್ಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ಆದ್ರೆ ಒಂದೇನು ಅಂದ್ರ ಇಲ್ಲಿ ಫೀಸ್ ನೀವು ಕಟ್ಲಿಕ್ಕಿಲ್ಲ, ಆದ್ರೆ ನಾವಾದ್ರೂ ಕಟ್ಟಿವಿ, ಯಾರೋ ಒಬ್ರು ಕಟ್ಟಿವಿ ಅಂತೇಳಿ ನೀವು ಬಂದಿರಿ. ಹಾಗಾಗಿ ದಯವಿಟ್ಟು ಎಲ್ಲರೂ ವಿಡಿಯೋನ ಆನ್ ಮಾಡ್ರಿ. 1ನೇ ಕಂಡೀಷನು. ಅದಾದ್ಮೇಲೆ 2ನೇದ್ ಒಂದು ಡೈರಿ ಮತ್ತು ಒಂದು ಪೆನ್ ಅನ್ನ ಕಂಪಲ್ಸರಿ ನಿಮ್ ಹತ್ರ ಇಟ್ಕೊಳ್ಬೇಕು.
ಡೈರಿ ಮತ್ತು ಪೆನ್. ಮತ್ತೆ ಮೂರನೇದು ಒಂದು ಗ್ಲಾಸ್ ನೀರು ಮತ್ತೆ ದೀಪ. ಸಾಧ್ಯ ಆದ್ರೆ ಅವೆರಡು, ದೀಪಾವಳಿ ಇದೆ ಸ್ವಲ್ಪ ನಿಮ್ ಸಮೀಪ ಇಟ್ರೆ ಅದು ರಿಸಲ್ಟ್ ಕೊಡುತ್ತೆ. ದೀಪ ಮತ್ತು ನೀರು ನಿಮ್ ಹತ್ರ ಇಡ್ರಿ. ಅದಾದ್ಮೇಲೆ ಯೆಲ್ಲೋ ಕಲರ್ ಡ್ರಾಯಿಂಗ್ ಸಿಟ್ಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಅನ್ನ ನಿಮ್ಗ ಮೆಸೇಜ್ ಅಲ್ಲಿ ಬಂದಿರ್ಬೋದು. ಒಂದ್ ವೇಳೆ ಬಂದಿಲ್ಲ ಅಂದ್ರ ಅದು ನಾಳೆ ಆದ್ರೂ ನೀವು ತೆಗೆದುಕೊಂಡು ಕೂಡ್ಬೇಕು. ಇಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಸೊ ಯಾರೆಲ್ಲರಿಗೂ ಅರ್ಥ ಆಗಿದೆ ಒಂದ್ಸಲ ಎಸ್ ಅಂತ ಹೇಳಿ ಟೈಪ್ ಮಾಡ್ರಿ ಬೇಗ ಬೇಗ. ಬಹಳಷ್ಟು ನಾನು ಸೆಷನ್ ಕಂಪ್ಲೀಟ್ ಮಾಡೋದಿದೆ, ಹಾಗಾಗಿ ಬೇಗ ಬೇಗ ಯಾರ್ಯಾರಿಗೆ ಅರ್ಥ ಆಗಿದೆ ಎಲ್ಲರೂ ಒಂದ್ಸಲ ಎಸ್ ಅಂತ ಹೇಳಿ ಟೈಪ್ ಮಾಡ್ರಿ ಬೇಗ ಬೇಗನ. ಎಸ್ ದಿಲೀಪ್ ಕುಮಾರ್ ಸರ್, ಎಸ್. ಓಕೆ ಓಕೆ ಓಕೆ. ಹಾ, ಎಲ್ಲರಿಗೂ ಬೀದರ್ ಭಾಷೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಅರ್ಥ ಆಗುತ್ತೆ. ಯಾವುದೇ ಭಾಷೆ ಇದೆ ನೋಡ್ರಿ, ಅದು ಹೃದಯದ ಜೊತೆಗೆ ಕನೆಕ್ಟ್ ಆದ್ರೆ ಆ ಭಾಷೆ ನಮ್ಗೆ ಇಷ್ಟ ಆಗುತ್ತೆ. ನೀವು ಮೈಂಡ್ ಜೊತೆ ಕನೆಕ್ಟ್ ಮಾಡಿದ್ರೆ, ಬುದ್ಧಿ ಜೊತೆ ಕನೆಕ್ಟ್ ಮಾಡಿದ್ರೆ ಯಾವುದು ಇಷ್ಟ ಆಗೋದಿಲ್ಲ. ಅಲ್ಲಿ ನಾವು ತಪ್ಪನ್ನ ಹುಡುಕ್ತಾ ಇರ್ತೀವಿ. ಹಾಗಾಗಿ ನನ್ನ ಭಾಷೆಯನ್ನ ನಿಮ್ಮ ಭಾವದ ಜೊತೆಗೆ ಕನೆಕ್ಟ್ ಮಾಡುವಂತ ಪ್ರಯತ್ನವನ್ನ ನೀವೆಲ್ಲರೂ ಮಾಡ್ರಿ ಅಂತ ಹೇಳಿ ಹೇಳ್ತಾ, ಇದೀಗ ನಿಮ್ಮ ಡೈರಿಯನ್ನ ಓಪನ್ ಮಾಡ್ರಿ. ನಾವು 3 days ನಲ್ಲಿ 3 ದಿನದಲ್ಲಿ ಏನೆಲ್ಲವನ್ನ ಕಲಿಯೋರಿದ್ದೀವಿ ಈ ಒಂದು ವಿಷಯವನ್ನ ನೋಟ್ ಮಾಡ್ತಾ ಹೋಗ್ರಿ. ಸೊ ಮೇಲೆ ಡೈರಿ ಮೇಲೆ ಫಸ್ಟ್ ಬರೀರಿ ಇಂಡಿಯನ್ ರೇಖಿ. ಓಕೆ ಸರ್, ಶ್ರೀಕೃಷ್ಣ ಸರ್. ಓಕೆ, ಹಾ, ಮೊದಲ ಡೈರಿಯಲ್ಲಿ ಮೇಲೆ ಓಪನ್ ನಲ್ಲಿ ಫಸ್ಟ್ ಬರೀರಿ ಇಂಡಿಯನ್ ರೇಖಿ, ಭಾರತೀಯ ರೇಖಿ ಡೇ 1. ಹಾ, ಸ್ವಲ್ಪ ಸ್ಪೀಡ್ ಆಗಿ ಬರೀರಿ. ಯಾಕೆ ಬರೀಬೇಕು ಅಂದ್ರೆ ಎಲ್ಲಾ ಟಾಪಿಕ್ ಹೊಸದಿದೆ. ನಿಮ್ಗೆ ಒಂದಾದ್ಮೇಲೆ ಒಂದ್ ಏನಾದ್ರೂ ನೆನ್ಪು ಹೋಯ್ತು ಅಂದ್ರ ದೀಕ್ಷೆಯ ನಂತರ ಸೆಲ್ಫ್ ಫೀಲಿಂಗ್ ಮಾಡುವಾಗ ನೆನ್ಪಿರೋದಿಲ್ಲ ನಿಮ್ಗೆ. ನಾನ್ ಹೇಳಿದ್ದೊಂದಿರುತ್ತೆ, ನೀವು ಕೇಳಿದ್ದೊಂದಿರ್ತ್ರಿ. ಹಾಗಾಗಿ ಸ್ವಲ್ಪ ನೀವು ಡೈರಿಯಲ್ಲಿ ಮೆನ್ಷನ್ ಮಾಡ್ಕೊಂಡ್ರೆ ನಿಮ್ಗದು ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಡೇ 1 ಅಂತ ಹೇಳಿ ಹಾಕಿ ಇಂಡಿಯನ್ ರೇಖಿ, ಭಾರತೀಯ ರೇಖಿ. ಸೊ ಈ ಭಾರತೀಯ ರೇಖಿಯಲ್ಲಿ ನೀವು 3 ದಿನಗಳಲ್ಲಿ 9 ವಿಷಯಗಳನ್ನ ಕಲಿಯೋರಿದ್ರಿ. ಮೊದಲನೇ ವಿಷಯ ಬರ್ಕೋರಿ ರೇಖಿ ಅಂದ್ರೇನು. ನೀವು ಮೊದಲು ಏನ್ ಕಲಿತ್ರಿ ಅಂದ್ರ ರೇಖಿ ಅಂದ್ರೆ ಏನು, ರೇಖಿಯಲ್ಲಿರುವಂತಹ ಎನರ್ಜಿ ಯಾವುದು ಅನ್ನೋದು, ರೇಖಿ ಅಂದ್ರೇನು ಅನ್ನೋದು 1ನೇ ಪಾಯಿಂಟ್ ಅನ್ನ ಕಲಿತ್ರಿ. ಸೆಕೆಂಡ್ ಬರ್ಕೋರಿ ರೇಖಿಯ ಇತಿಹಾಸ, ಭಾರತೀಯ ರೇಖಿಯ ಹಿಸ್ಟ್ರಿ, ಅದ್ರ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಯ್ತು, ಎಲ್ಲಿ ತನಕ ಬಂತು, ಮತ್ತೆ ಈಗ ಸದ್ಯಕ್ಕೆ ಎಲ್ಲಿ ವರ್ಕ್ ಮಾಡ್ತಾ ಇದೆ, ಯಾವ್ಯಾವ ದೇಶದಲ್ಲಿ ಇದು ನಡೀತಾ ಇದೆ ಅನ್ನೋದು ರೇಖಿಯ ಇತಿಹಾಸ ಇದೆ ನೋಡ್ರಿ. ಹಾ ಎಸ್, ಬಾಹುಬಲಿ ಸರ್, ಇಟ್ಸ್ ಓಕೆ. ಎರಡನೇದು ರೇಖಿಯ ಇತಿಹಾಸವನ್ನ ಕಲಿತೀರಿ. ಹಾ, ಮತ್ ಸ್ವಲ್ಪ ನೀವು ನೋಟ್ ಮಾಡ್ಕೋರಿ. ಯಾವ್ದಾದ್ರು ತಪ್ಪಿದ್ರು ನನ್ಗೂ ಹೇಳೋದಕ್ಕೆ ಈಸಿ ಆಗುತ್ತೆ ಯಾರಾದ್ರೂ ಮೆಸೇಜ್ ಹಾಕಿದ್ರೆ. ಮೂರನೇದ್ ಬರ್ಕೋರಿ ಪಂಚಕೋಶಗಳು. ಮೂರನೇ ಟಾಪಿಕ್ ಯಾವ್ದು ಬರುತ್ತೆ ಅಂದ್ರೆ ಪಂಚಕೋಶಗಳು, ನಮ್ಮಲ್ಲಿರುವಂತ 5 ಕೋಶಗಳ ಬಗ್ಗೆ. ಇದು ಹೊಸ ಟಾಪಿಕ್ ನಿಮ್ಗೆ, ಅದನ್ನ ನೀವು ಕಲಿತ್ರಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ರೇಖಿಯ ಪಂಚತತ್ವಗಳು. ಪ್ರತಿಯೊಂದಕ್ಕೂ ಸಮೇತ ತನ್ನದೇ ಆಗಿರುವಂತಹ ತತ್ವಗಳು, ಸಿದ್ಧಾಂತಗಳು ಇರುತ್ತೆ. ಹಾಗೆ ನಮ್ಮ ರೇಖಿಯ 5 ತತ್ವಗಳು ಬರುತ್ತೆ, ಅದ್ರ ಬಗ್ಗೆ ನೀವು ಕಲಿತೀರಿ. ಅದಾದ ನಂತರ ಬರ್ಕೋರಿ ಚಕ್ರಗಳ ಬಗ್ಗೆ ಮಾಹಿತಿ. ಅದಕ್ಕೆ ಚಕ್ರಗಳ ಮಾಹಿತಿ 114 ನಮ್ಮ ಶರೀರದಲ್ಲಿ ಏನ್ ಚಕ್ರ ಇವೆ, ಅದರಲ್ಲಿ ಇಂಪಾರ್ಟೆಂಟ್ ಇರುವಂತಹ ಚಕ್ರಗಳು ಯಾವುವು, ಎಲ್ಲೆಲ್ಲಿವೆ, ಅವು ಏನ್ ವರ್ಕ್ ಮಾಡುತ್ತೆ ಅನ್ನುವಂಥದ್ದು ಈ ಒಂದ್ ಸೆಷನ್ ನಲ್ಲಿ ಚಕ್ರಗಳ ಮಾಹಿತಿಯನ್ನ ಕಲಿತ್ರಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಪ್ರಭಾವಳಿ. ಪ್ರಭಾವಳಿ ಬರ್ಕೊಂಡು ಬ್ರಾಕೆಟ್ ನಲ್ಲಿ ಹಾಕೋರಿ ಔರಾ ಕ್ಲೆನ್ಸಿಂಗ್. ಪ್ರಭಾವಳಿ ಬರ್ದು ಬ್ರಾಕೆಟ್ ನಲ್ಲಿ ಬರ್ಕೋರಿ ಔರಾ ಕ್ಲೆನ್ಸಿಂಗ್. ಅದಾದ್ಮೇಲೆ ನೆಕ್ಸ್ಟ್ ಬರೀರಿ ಸ್ವಯಂ ಚಿಕಿತ್ಸೆ, ಸೆಲ್ಫ್ ಫೀಲಿಂಗ್. ಸೆಲ್ಫ್ ಫೀಲಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕು, ಅದ್ರದ್ದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿರುತ್ತೆ, ಅದ್ರ ಫ್ರೀಕ್ವೆನ್ಸಿ ಏನು, ಅದ್ರದ್ದು ಎನರ್ಜಿ ಏನು, ಅದು ಪೂರ್ತಿ ಇಲ್ಲಿ ಪ್ರಾಕ್ಟಿಕಲ್ ಇರುತ್ತೆ. ಸ್ವಯಂ ಚಿಕಿತ್ಸೆ, ಸೆಲ್ಫ್ ಫೀಲಿಂಗ್. ಅದಾದ್ಮೇಲೆ ರೇಖಿಯ ಸೆಕೆಂಡ್ ಲೆವೆಲ್ ನ ಮಾಹಿತಿ ಇರುತ್ತೆ ನಿಮ್ಗೆ. ನಿಮ್ಗೆ ಯಾರಾದ್ರೂ ಇಷ್ಟ ಇದೆ ರೇಖಿ ಲೆವೆಲ್ 2 ನಾನು ಕಲಿಬೇಕಂದ್ರೆ ಅದ್ರ ಮಾಹಿತಿ ಇರುತ್ತೆ. 30 minutes ಅಷ್ಟೇ ಹೇಳ್ತೀವಿ ನಾವು. ಅದಾದ್ಮೇಲೆ ಕೊನೆಗೆ ಬರುತ್ತೆ ರೇಖಿ ಲೆವೆಲ್ 1 ದೀಕ್ಷೆ, ಅಟ್ಯೂನ್ಮೆಂಟ್ ಅಂತ ಹೇಳಿ ಕರಿತೀವಿ. ರೇಖಿ ಲೆವೆಲ್ 1 ದೀಕ್ಷೆ. ಈ 9 ವಿಷಯಗಳನ್ನ ನೀವು 3 ದಿನದಲ್ಲಿ ಕಲಿತಾ ಇದ್ದೀರಿ. ಈಗ ವಿಷಯ ಅಂತೂ ಬಹಳಷ್ಟು ಇದೆ, ಎಲ್ಲರಿಗೂ ಗೊತ್ತಲ್ಲ ಟಾಪಿಕ್ ಜಾಸ್ತಿ ಇದೆ ಅಂತ ಹೇಳಿ. ಟಾಪಿಕ್ ಜಾಸ್ತಿ ಇದೆ ಅಂದ್ರೆ ನಿಮ್ಮ ಏಕಾಗ್ರತೆ ಇಲ್ಲಿ ಹೆಚ್ಚು ಬೇಕು ಅಂತ ಅರ್ಥ. ಏಕಾಗ್ರತೆ ನಿಮ್ದು ಎಷ್ಟು ಜಾಸ್ತಿ ಇರುತ್ತೆ ನೋಡ್ರಿ, ಅಷ್ಟು ಸರಿಯಾಗಿ ಕಲಿತ್ರಿ. ಸಾಕಷ್ಟು ಸಲ ನಿಮ್ಮ ಏಕಾಗ್ರತೆ 1 ನಿಮಿಷಕ್ಕೂ ಆ ಕಡೆ ಈ ಕಡೆ ಆದ್ರೆ ನೀವು ಕೇಳೋದು ಏನಿದೆ ನೋಡ್ರಿ ಅದು ಸರಿಯಾಗಿ ಕೇಳೋದಿಲ್ಲ. ಹಾಗಾಗಿ 3 ದಿನಗಳ ಕಾಲ ನಿಮ್ಮ ಜೀವನದ ಒಂದು ಅತ್ಯಂತ ಪ್ರಮುಖವಾಗಿರುವಂತ ಪರಿವರ್ತನೆಯ ದಿನ ಅನ್ಕೊಂಡು ನೀವು ಇದನ್ನ ಅಟೆಂಡ್ ಮಾಡ್ಬೇಕು ಅಂತ ಹೇಳ್ತಾ ಇದೀಗ ಬರ್ಕೋರಿ
ರೇಖಿ ಅಂದ್ರೆ ಏನು ಅಂತ. ಎಸ್, ಎಸ್, ಇವ್ರು ನನ್ನ ಗುರುಗಳಿದ್ದಾರೆ. ಈಗ ದೀಪಾವಳಿ ಇದೆ, ಅವ್ರ ಫೋಟೋ ನಿಮ್ಗೆ ತೋರಿಸ್ಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ. ನಂದು ಡಾಕ್ಟರ್ ವಿಪಿನ್ ಪಂಜ್ ಅಂತ ಹೇಳಿ, ಇವರು ನನ್ನ ರೇಖಿಯ ಗ್ರ್ಯಾಂಡ್ ಮಾಸ್ಟರ್ ಇದ್ದಾರೆ. ಸೊ ಅವರ ಒಂದು ಫೋಟೋ ನಿಮ್ಗೆ ತೋರಿಸ್ಬೇಕಂತ ತೋರಿಸ್ತಾ ಇದ್ದೀನಿ. ಎಸ್, ಸೊ ಬರ್ಕೋರಿ, ರೇಖಿ ಅಂದ್ರೆ ಏನು? ರೇಖಿ, ಸೊ ರೇ ಅಂದ್ರೆ ಯೂನಿವರ್ಸ್. ರೇ ಅಂದ್ರೆ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ. ಆಗಿಲ್ಲ, ಒಂದ್ ನಿಮಿಷ. ಈಗ ಸ್ಕ್ರೀನ್ ಆನ್ ಇದೆ ಅಂತ ಅನ್ಕೊಂತೀನಿ, ಕಾಣ್ತಾ ಇದೆ ಈಗ? ಓಕೆ. ಹಾ, ಒಂದ್ಸಲ ನಮ್ ಗುರುಗಳ ಫೋಟೋ ತೆಗಿತೀನಿ, ನಿಮ್ಗೆ ಕಾಣಿಲ್ಲ ಅನಿಸ್ತದ. ಇವ್ರು ನನ್ನ ರೇಖಿಯ ವಿದ್ಯಾಗುರುಗಳು, ನಮ್ಮ ಗ್ರ್ಯಾಂಡ್ ಮಾಸ್ಟರ್. ಸುಮಾರು 7 ಜನ ನನ್ಗೆ ರೇಖಿಯ ಗುರುಗಳಿದ್ದಾರೆ, ಅದರಲ್ಲಿ ಇವರು ಸಮೇತ ಒಬ್ಬ ಪ್ರಮುಖ ಗುರುಗಳು. ಹಾಗಾಗಿ ದೀಪಾವಳಿ ಇದೆ, ಇವ್ರಿಗೆ ನನಗೆ ಬೆಳಗ್ಗೆ ನೆನಪು ಬಂತು, ಹಾಗಾಗಿ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ನನ್ ಗುರುಗಳ. ಎಸ್, ಇಲ್ಲಿ ಬರೀರಿ ರೇಖಿ. ರೇ ಅಂದ್ರೆ ಏನು ಅಂದ್ರೆ ಯೂನಿವರ್ಸ್. ಯೂನಿವರ್ಸ್ ಅಂದ್ರೆ ಬ್ರಹ್ಮಾಂಡ. ಯೂನಿವರ್ಸ್ ಅಂದ್ರೆ ಬ್ರಹ್ಮಾಂಡ. ಬ್ರಹ್ಮಾಂಡ ಅಂದ್ರೆ ಬರೀ ಭೂಮಿ ಅಷ್ಟೇ ಬರೋದಿಲ್ಲ, ಭೂಮಿ ಅಷ್ಟೇ ಬರೋದಿಲ್ಲ ಇಲ್ಲಿ. ರೇ ಅಂದ್ರೆ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ. ಕೀ ಅಂದ್ರೆ ಎನರ್ಜಿ ಅಥವಾ ಶಕ್ತಿ. ಒಂದು ನಿಮಿಷ. ಹಾ, ಸೊ ಒಟ್ಟಾರೆಯಾಗಿ ರೇಖಿ ಅಂದ್ರೆ ಬ್ರಹ್ಮಾಂಡದ ಶಕ್ತಿ ಅಥವಾ ಬ್ರಹ್ಮಾಂಡದ ಚಿಕಿತ್ಸಕ ಶಕ್ತಿ ಅಂತ ಹೇಳಿ ಕರೀತಾರೆ ಇದಕ್ಕೆ. ಹಾಗಾಗಿ ಇದು ಪ್ರತಿಯೊಂದು ದೇಶಕ್ಕೆ ಹೋದಾಗ ಬೇರೆ 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 ಹೆಸರುಗಳಿಂದ ಇದನ್ನ ಕರೀತಾರೆ. ಅದ್ರ ಟೋಟಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರ, ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಆ ಶಕ್ತಿಯನ್ನ ನನ್ನ ಪಿಂಡಾಂಡ, ಪಿಂಡಾಂಡ ಅಂದ್ರೆ ನನ್ನ ಶರೀರ ಅಥವಾ ನನ್ನೊಳಗೆ ಅದನ್ನ ನಾನೇನ್ ಸ್ವೀಕಾರ ಮಾಡ್ತೀನಿ ನೋಡ್ರಿ, ಆ ಪ್ರೊಸೆಸ್ ಏನ್ ನಡೆಯುತ್ತೆ ನೋಡ್ರಿ, ಅದಕ್ಕೆ ರೇಖಿ ಚಿಕಿತ್ಸಕ ಶಕ್ತಿ ಅಥವಾ ಚಿಕಿತ್ಸಕವಾಗಿರುವಂತ ಒಂದು ಎನರ್ಜಿ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ಯಾವಾಗ ಇದು ರೇಖೀಯ ಶಕ್ತಿ ಇದೆ ನೋಡ್ರಿ, ಇದು ಎಲ್ಲಿ ಹರಿಯುತ್ತೆ? ಇದು ಎಲ್ಲಿ ಹರಿಯುತ್ತೆ ಅಂದ್ರೆ ಇದು ನಮ್ಮ ಅಂಗೈಯಲ್ಲಿ ಹರಿಯುತ್ತೆ. ಅಂಗೈಯಲ್ಲಿರುವಂತ ರೇಖೀಯ ಚಿಕಿತ್ಸಕ ಶಕ್ತಿ ಇದೆ ನೋಡ್ರಿ, ಇದು ನಮ್ಮ ಅಂಗೈಯಲ್ಲಿ ಹರಿಯುತ್ತೆ. ಅದಾದ್ಮೇಲೆ ಸ್ವಲ್ಪ ನೀವು ಬರ್ಕೋರಿ, ನೀವು ರೇಖಿ ಕಲಿಯೋಕ್ಕಿಂತ ಮುಂಚೆ ಯಾವ ರೀತಿ ಇದ್ದಿರ್ತ್ರಿ, ಮತ್ತೆ ರೇಖಿಯ ನಂತರ ನಿಮ್ಮ ಎನರ್ಜಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮ್ಗೆ 1 ನಿಮಿಷ ತೋರಿಸ್ತೀನಿ. ಹಾ, ಈ ರೀತಿ ನಮ್ಮ ಅಂಗೈ ಇದೆ ನೋಡ್ರಿ, ನಮ್ಮ ಅಂಗೈನ ಮೂಲಕ ರೇಖಿ ಏನ್ ಮಾಡುತ್ತೆ ಅಂದ್ರೆ ಹರಿಯುತ್ತೆ. ಎಸ್, ರೇಖಿ ಕಲಿಯೋದಕ್ಕಿಂತ ಮುಂಚೆ ಮತ್ತೆ ರೇಖಿಯ ನಂತರ ನಮ್ಮಲ್ಲಿ ಇರುವಂತ ಶಾರೀರಿಕ, ಮಾನಸಿಕ ಮತ್ತು ಭಾವನಾತ್ಮಕವಾದ ಪರಿವರ್ತನೆಗಳು ಯಾವ ರೀತಿ ಆಗುತ್ತೆ. ಸೊ ಯಾವಾಗ ರೇಖಿ ಲೆವೆಲ್ 1 ನಲ್ಲಿ ನೀವು ಬಂದಿರ್ತೀರಿ, ಇವತ್ ಯಾರ್ಯಾರು ಬಂದಿರಿ ಅವರೆಲ್ಲ 0 ಲೆವೆಲ್ ಅಂತ ಹೇಳ್ತೀವಿ. 0 ಲೆವೆಲ್ ಅಂದ್ರೆ ನೀವು 0 ಇಲ್ಲ ಅಂದ್ರೆ ರೇಖಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಸೊ ಹಾಗಾಗಿ ಶೂನ್ಯ ಲೆವೆಲ್ಗೆ ಬಂದಾಗ ಏನಾಗುತ್ತೆ ಅಂದ್ರೆ ಏನು ಇಂಟ್ಯೂಷನ್ಗಳು ನಿಮ್ಮಲ್ಲಿ ಇರೋದಿಲ್ಲ. ಆದ್ರೆ ಎಲ್ಲೋ ಕೇಳಿರ್ತ್ರಿ ರೇಖಿ, ರೇಖಿ ಅನ್ನುವಂಥದ್ದು ಏನೋ ಒಂದ್ ಕೆಲಸ ಮಾಡುತ್ತೆ, ರೇಖಿ ಬಗ್ಗೆ ಮಾಹಿತಿ ನಿಮ್ಗೆ ಅಲ್ಲಿ ಕೇಳಿರ್ತ್ರಿ, ಅಥವಾ ಯಾರ್ದ ಹತ್ರನೂ 2 ದಿವಸ 3 ದಿವಸ ಕಲ್ತಿರ್ತ್ರಿ. ಆದ್ರೆ ರೇಖಿ ಲೆವೆಲ್ 1 ಗಿಂತ ಮುಂಚೆ ಏನಾಗುತ್ತೆ ಅಂದ್ರೆ ಯಾವುದೇ ಯೂನಿವರ್ಸಲ್ ಫ್ರೀಕ್ವೆನ್ಸಿ ಅಥವಾ ಎನರ್ಜಿ ಇರುತ್ತೆ ನೋಡ್ರಿ, ಅದು ನಿಮ್ಮಲ್ಲಿ ಕೆಲಸ ಮಾಡ್ತಾ ಇರೋದಿಲ್ಲ. ಅದಾದ್ಮೇಲೆ ಯಾವಾಗ ನೀವು ರೇಖಿ ಲೆವೆಲ್ 1 ನಲ್ಲಿ ಬಂದಿರ್ತ್ರಿ, ಅವಾಗ ನಿಮ್ಗೆ ರೇಖಿಯ ಜ್ಞಾನ ಬರುತ್ತೆ, ಮತ್ತೆ ಚಕ್ರಗಳ ಬಗ್ಗೆ ಅಧ್ಯಯನ ನಿಮಗ್ ಗೊತ್ತಾಗುತ್ತೆ, ಚಕ್ರಗಳು ಏನ್ ಕೆಲಸ ಮಾಡುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಚಕ್ರಗಳು ರೇಖಿ ಲೆವೆಲ್ 1 ನಲ್ಲಿ ಏನ್ ಮಾಡುತ್ತೆ ಅಂದ್ರೆ ಆಕ್ಟಿವೇಟ್ ಆಗೋದಕ್ಕೆ ಶುರು ಮಾಡುತ್ತೆ, ಪ್ರಾರಂಭಿಕ ಹಂತ. ಚಕ್ರಗಳ ಮೇಲೆ ಕೆಲಸ ಆಗುತ್ತೆ. ಅದಾದ್ಮೇಲೆ ಯಾವಾಗ ರೇಖಿಯ ದೀಕ್ಷೆ ಆಗುತ್ತೆ ನೋಡ್ರಿ, ರೇಖಿಯ ದೀಕ್ಷೆಯ ನಂತರ ಲೆವೆಲ್ 2 ನೀವೇನ್ ಬಂದಿರ್ತೀರಿ, ಲೆವೆಲ್ 2 ಬಂದಾಗ ನಿಮ್ ಒಳಗ್ ಏನಾಗುತ್ತೆ ಅಂದ್ರ ಇನ್ನೂ ಚಕ್ರಗಳಿರುತ್ತೆ ನೋಡ್ರಿ, ಹೈ ಫ್ರೀಕ್ವೆನ್ಸಿ ಮತ್ತೆ ಹೈ ಎನರ್ಜಿ ಜೊತೆಗೆ ಕನೆಕ್ಟ್ ಆಗುತ್ತೆ. ರೀಸನ್ ಏನು ಅಂದ್ರೆ ರೇಖಿ ಲೆವೆಲ್ 2 ನಲ್ಲಿ ನಾವು 21 ಡೇಸ್ ಟೈಮ್ ತಗೊಂಡಿರ್ತೀವಿ. 21 ದಿನಗಳ ಕಾಲ ಇದೇ ಎನರ್ಜಿಯ ಜೊತೆಗೆ, ಇದೇ ಫ್ರೀಕ್ವೆನ್ಸಿಯ ಜೊತೆಗೆ ನಾವು ಕನೆಕ್ಟ್ ಆಗಿರ್ತೀವಿ. ಹಾಗಾಗಿ ನಮ್ಮ ಚಕ್ರಗಳೆಲ್ಲ ಏನಾಗುತ್ತೆ ಅಂದ್ರೆ ರೇಖಿ ಲೆವೆಲ್ 2 ನಲ್ಲಿ ಆಕ್ಟಿವೇಟ್ ಆಗುತ್ತೆ. ಯಾವಾಗ ರೇಖಿ 3 ಮತ್ತು 4 ಗ್ರ್ಯಾಂಡ್ ಮಾಸ್ಟರ್ಶಿಪ್ ನಿಮ್ದು ಮುಗಿಯುತ್ತೆ ನೋಡ್ರಿ 1 ಮಂತ್ ಕೋರ್ಸ್ ನಲ್ಲಿ, ನಿಮ್ಮ ಇಡೀ ಶರೀರ, ಮನಸ್ಸು, ನಿಮ್ಮ ಪ್ರಜ್ಞಾವಸ್ಥೆ ಎಲ್ಲವೂ ಸಮೇತ ಏನಾಗುತ್ತೆ ಅಂದ್ರ ಹೈ ಫ್ರೀಕ್ವೆನ್ಸಿ, ಹೈ ವೈಬ್ರೇಷನ್ ಅಲ್ಲಾಗಿ ನೀವು ಒಬ್ಬ ರೇಖಿ ಗುರು ಆಗಿ ಬೆಳೆದಿರ್ತೀರಿ. ಎಲ್ಲಿ ಅಂದ್ರೆ ರೇಖಿ ಲೆವೆಲ್ 2
ಲೆವೆಲ್ 3 ಮತ್ತೆ ಲೆವೆಲ್ 4 ನಲ್ಲಿ. ಹಾಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ರೇಖಿ ನಮ್ಮ ಒಂದು ಆಧ್ಯಾತ್ಮಿಕ ಜಗತ್ತಿನ ಚಿಕಿತ್ಸಕ ಪದ್ಧತಿ ಅಂತೇಳಿ ನಾವು ಕರಿತೀವಿ. ಸೊ ಹಾಗಾಗಿ ಇಲ್ಲಿ ತನಕ ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ಎಸ್ ಅಂತೇಳಿ ಟೈಪ್ ಮಾಡ್ರಿ ಬೇಗ ಬೇಗನೆ. 1 ಸೆಕೆಂಡ್, ಇಷ್ಟು ನಿಮ್ಗೆ 1 ಸೆಕೆಂಡ್ ವೇಟ್ ಮಾಡ್ರಿ. ಹಾ, ಯಾರ್ಯಾರಿಗಿಷ್ಟು ನಾನು ಹೇಳಿರುವಂತಹದ್ದು ಮಾಹಿತಿಯಲ್ಲಿ ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಹಾಗಾಗಿ ಟೋಟಲ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರೆ ರೇಖಿ ಅಂದ್ರೆ ಬ್ರಹ್ಮಾಂಡದ ಶಕ್ತಿ. ರೇಖಿ ಇರೋಕ್ಕಿಂತ ಮುಂಚೆ ನಾವ್ ಯಾವ ರೀತಿ ಇರ್ತೀವಿ, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್, ಫೋರ್ತ್, ಗ್ರ್ಯಾಂಡ್ ಮಾಸ್ಟರ್, ಇಲ್ಲಿ ತನಕ ನಮ್ಮಲ್ಲಿ ಏನೇನು ಪರಿವರ್ತನೆ ಆಗುತ್ತೆ ಶಾರೀರಿಕ ಮತ್ತು ಮಾನಸಿಕ ಅನ್ನುವಂಥದ್ದು ನಿಮ್ಗೆ ಅರ್ಥ ಆಗಿದೆ. ಅದಾದ್ಮೇಲೆ ಈಗ ನೆಕ್ಸ್ಟ್ ಬರೆಯೋದಕ್ಕೆ ಶುರು ಮಾಡ್ರಿ ಭಾರತೀಯ ರೇಖಿಯ ಪರಿಚಯವರೆಗೂ. ಸೆಕೆಂಡ್, ಇತಿಹಾಸ. ಹಾ, ಸೊ ನೆಕ್ಸ್ಟ್ ಟಾಪಿಕ್ ಹಾಕೋರಿ ರೇಖಿಯ ಇತಿಹಾಸ. ಸೊ ನಮ್ಗೆ ಗೊತ್ತಿರುವಂತಹ ಪ್ರಕಾರ ನಮ್ಮ ಏನು ಪೃಥ್ವಿ ಇದೆ ನೋಡ್ರಿ, ಭೂಮಿ ಇದೆ ನೋಡ್ರಿ, ಈ ಭೂಮಿಯನ್ನ ಒಂದು ಮರಕ್ಕೆ ಹೋಲಿಸಿದ್ರೆ, ಮರ ಅಂದ್ರೆ ನಾವು ಬೀದರ್ ಕಡೆ ಗಿಡ ಅಂತ ಹೇಳಿ ಹೇಳ್ತೀವಿ. ಹಾ, ಹಾಗಾಗಿ ಭೂಮಿಯನ್ನ ಒಂದು ಮರಕ್ಕೆ ಹೋಲಿಸಿದರೆ ಆ ಮರಕ್ಕೆ ಸಾಕಷ್ಟು ಬೇರುಗಳು ಇದ್ದಿರ್ತಾವ. ಎಲ್ಲರಿಗೂ ಗೊತ್ತಲ್ಲ ಇದು ವಿಷಯ. ಒಂದ್ ಮರ ಇದೆ ಅಂದ್ರೆ ಅದಕ್ಕೆ ಬೇರುಗಳು ಇದ್ದಿರ್ತಾವ. ಎಲ್ಲರಿಗೂ ಗೊತ್ತಾ? ಯಾರ್ಯಾರು ವಿಡಿಯೋ ಆನ್ ಮಾಡ್ರಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ವಿಡಿಯೋ ಆಫ್ ಮಾಡಿದವ್ರಿಗೆ ಗೊತ್ತಾಗ್ತಾ ಇರ್ಬೋದು, ಬಟ್ ನಮಗ್ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಓಕೆ, ಹಾಗಾಗಿ ಒಂದು ಮರ ಇದೆ, ಆ ಮರಕ್ಕೆ ಬೇರುಗಳು ಎಷ್ಟು ಇಂಪಾರ್ಟೆಂಟ್ ಇದೆ ನೋಡ್ರಿ. ಅದೇ ರೀತಿ ಆ ಅಷ್ಟು ಬೇರುಗಳಲ್ಲಿ ಒಂದು ಬೇರು ಇರುತ್ತೆ, ತಾಯಿ ಬೇರು ಅಂತ. ಗೊತ್ತಲ್ಲ, ಬಾಲ್ಯದಲ್ಲಿ 6ನೇ 7ನೇ ಕ್ಲಾಸಿಗೆ ನಾವು ಕಲ್ತೀವಿ, ತಾಯಿ ಬೇರು ಇರುತ್ತೆ. ಸೊ ಈಗ ಬರ್ಕೋರಿ, ಇಡೀ ನಮ್ಮ ಭೂಮಿ ಪೃಥ್ವಿ ಇದೆ ನೋಡ್ರಿ, ಪೃಥ್ವಿಯನ್ನ ಒಂದು ಮರಕ್ಕೆ ಹೋಲಿಸಿದರೆ ಆ ಪೃಥ್ವಿಯ ಅಧ್ಯಾತ್ಮದ ತಾಯಿ ಬೇರು ಅಂತ ಯಾವುದು ಅಂದ್ರೆ ಅದು ನಮ್ಮ ಭಾರತ. ಕರೆಕ್ಟ್ ಆಗಿ ಬರೀರಿ, ರೆಡ್ ಪೆನ್ನಿಂದ ಬರೀರಿ. ಅದು ಯಾವುದು ಅಂದ್ರ ನಮ್ಮ ಭಾರತ. ಹಾಗಾಗಿ ಇಂತಹದ್ದೊಂದು ಪುಣ್ಯ ಭೂಮಿಯಲ್ಲಿ ನಾವೇನ್ ಜನ್ಮ ತಗೊಂಡಿವಿ, ನಾವೇನ್ ಬೆಳೀತಾ ಇದ್ದೀವಿ, ನಮ್ದೇನ್ ಎನರ್ಜಿ ಇದೆ ನೋಡ್ರಿ, ಅದು ಜಗತ್ತಲ್ಲಿ ಯಾರ ಹತ್ರನೂ ಇಲ್ಲ. ಸ್ಪೆಷಲಿ ಸ್ಪಿರಿಚುವಲ್ ಎನರ್ಜಿ, ಆಧ್ಯಾತ್ಮಿಕ ಶಕ್ತಿ. ಹಾಗಾಗಿ ಈ ತಾಯಿಯ ಬೇರಿದೆ ನೋಡ್ರಿ, ಇದು ಮೂಲ ಎಲ್ಲಿಂದ ಶುರು ಆಗುತ್ತೆ ದಾಖಲೆಗಳ ಜೊತೆಗೆ ನಾವೇನಾದ್ರೂ ಹೋಗಿದ್ರೆ ಬರ್ಕೋರಿ ಋಗ್ವೇದ. ಎಲ್ಲಾ ಜ್ಞಾನ, ನೀವ್ ಯಾವುದೇ ಆಧ್ಯಾತ್ಮಿಕ ಜ್ಞಾನಕ್ಕೆ ಇವತ್ತು ಎಷ್ಟೇ ಮುಂದುವರೆದಿರುವಂತ ಆಧ್ಯಾತ್ಮಿಕ ಜ್ಞಾನ ಇದೆ ಅಂದ್ರ ಅದು ಮೂಲ ಎಲ್ಲಿಂದ ಪ್ರಾರಂಭ ಆಗುತ್ತೆ, ಎಲ್ಲಿ ಅದ್ರ ಪಾಯಿಂಟ್ ನಮ್ಗೆ ಸಿಗುತ್ತೆ, ಸಂಶೋಧನೆಗಾಗ್ಬಿರ್ಬೋದು, ಯಾವುದೇ ವಿಷಯಕ್ಕೆ ಹೋದ್ರಿ ಅದು ಎಲ್ಲಿಂದ ಶುರು ಆಗುತ್ತೆ ಅಂದ್ರ ಋಗ್ವೇದದಿಂದ ಪ್ರಾರಂಭ ಆಗುತ್ತೆ. ಹಾಗಾಗಿ ಡಾಕ್ಟರ್ ಮಿಕಾओ ಉಸುಯಿ ಅವರು ಸಮೇತ ಸುಮಾರು 12 ವರ್ಷಗಳ ಕಾಲ ಎಲ್ಲಾ ವೇದಗಳು ಉಪನಿಷತ್ಗಳನ್ನ ಅಧ್ಯಯನ ಮಾಡಿದ ಮೇಲೆ ಇದು ರೇಖಿಯನ್ನ ಬಹಳಷ್ಟು ಜಗತ್ತಿಗೆ ನೀಡಿರುವಂತದ್ದು ಅವ್ರ ಇತಿಹಾಸದಲ್ಲಿ ನೋಡ್ತೀವಿ. ಸೊ ಹಾಗಾಗಿ ಈಗ ಬರೀರಿ ಋಗ್ವೇದದ 10, 60 ಮತ್ತು 12ನೇ ಶ್ಲೋಕಗಳಲ್ಲಿ ಸ್ವಲ್ಪ ನೋಟ್ ಮಾಡ್ಕೋರಿ. ನಿಮ್ಗೆ ಯಾರಾದ್ರೂ ಕೇಳಿದ್ರು ಇಂಡಿಯನ್ ರೇಖಿ ಹೆಂಗ್ ಹೇಳ್ತೀರಿ ಅಂದ್ರೆ ನಮ್ಮಲ್ಲಿ ಇಷ್ಟು ದಾಖಲೆ ಇವೆ ಅಂತ ನಿಮ್ಗೆ ತೋರ್ಸೋದಕ್ಕೆ ಬೇಕಷ್ಟೇ. ಇದು ನಿಮ್ಗೆ ಹೀಲಿಂಗ್ ನಲ್ಲಿ ಬರೋದಿಲ್ಲ, ಆದ್ರೆ ಹೇಳ್ಕೊಳ್ಳೋದಕ್ಕಂತೂ ಬೇಕು. ನಮ್ ಭಾರತದಿದೆ ಅಂತ ಹೇಳೋದಕ್ ಬೇಕಲ್ಲ. ನಮ್ ಜನ ವಿದೇಶದಂದ್ರೆ ಎಸ್ ಅಂತಾರೆ, ಭಾರತದಂದ್ರೆ ಎಲ್ಲದ ತೋರಿಸ್ರಿ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ನಿಮ್ಮ ಹೆಚ್ಚಿನ ಅಧ್ಯಯನಕ್ಕಾಗಿ ಬರ್ಕೋರಿ 10, 60 ಮತ್ತು 12ನೇ ಒಂದು ಶ್ಲೋಕದಲ್ಲಿ ಅಯಮ್ಮೆ ಹಸ್ತೋ ಭಗವಾನ್, ಅಯಮ್ಮೆ ಹಸ್ತೋ ಭಗವಾನ್, ಅಯಮ್ಮೆ ಭಗವತ್ತರಂ ಅಂದ್ರ ನನ್ನ ಅಯಮ್ಮೆ ಹಸ್ತೋ ಭಗವಾನ್ ಅಂದ್ರು ನನ್ನ ಹಸ್ತದಲ್ಲಿ ಪರಮಾತ್ಮನ ಶಕ್ತಿ ಇದೆ ಅನ್ನುವಂತ ಒಂದು ದಾಖಲೆ ಇದೆ ನೋಡ್ರಿ. ಅದು ನಮ್ಗೆ ಋಗ್ವೇದದಲ್ಲಿ ಸಿಗುತ್ತೆ ಈ ಒಂದು ಶ್ಲೋಕದಲ್ಲಿ. ಬೇಕಾದ್ರೆ ನೀವು ಸ್ವಲ್ಪ ಗೂಗಲ್ ನಲ್ಲಿ ಅಲ್ಲಿ ಇಲ್ಲಿ ಇನ್ನೂ ಸರ್ಚ್ ಮಾಡ್ರಿ, ಇನ್ನೂ ಸಾಕಷ್ಟು ಸಿಗುತ್ತೆ. ನನಗಿಷ್ಟು ಮಾತ್ರ ನಿಮ್ಗೆ ಹೇಳೋದಿದೆ. ಅದಾದ್ಮೇಲೆ ಸೆಕೆಂಡ್ 2ನೇ ದಾಖಲೆ ನಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಅಥರ್ವ ವೇದದಲ್ಲಿ. ಹಾಗಾಗಿ ಈ ವಿದ್ಯೆಗೆ ಅಥರ್ವಿಣಿ ವಿದ್ಯೆ ಅನ್ನುವಂತ ಹೆಸರು ಸಮೇತ ಈ ಹಿಂದೆ ಇತ್ತು. ಈಗ ನಾವೇನ್ ರೇಖಿ ವಿದ್ಯೆ ಹೇಳ್ತೀವಿ ನೋಡ್ರಿ, ಅದಕ್ಕೆ ಅಥರ್ವಿಣಿ ವಿದ್ಯೆ ಅನ್ನುವಂತ ಒಂದ್ ಹೆಸರಿತ್ತು. ಅದಾದ ನಂತರ ಇದನ್ನ ಹೆಚ್ಚು ಬಳಸಿದವ್ರು ಯಾರು ಅಂದ್ರೆ ವಶಿಷ್ಠರು, ಋಷಿ ವಶಿಷ್ಠರು. ಹಾಗೆ ಅದಕ್ಕೆ ಇದಕ್ಕೆ ವಶಿಷ್ಠ ವಿದ್ಯೆ ಅನ್ನುವಂತ ಹೆಸರು. ಹಾಗಾಗಿ ಈ ಹೆಸರುಗಳು ಸಮೇತ ನಮ್ಗೆ ಗೊತ್ತಾಗ್ಲಿಲ್ಲ, ವಶಿಷ್ಠ ವಿದ್ಯೆ ಅಂತ ಹೇಳಿ ಕರಿತೀರು. ಈಗ ಅಥರ್ವ ವೇದದಲ್ಲಿ ಬರೀರಿ, ಅಲ್ಲಿರುವಂತಹ ಒಂದು ಪಾಯಿಂಟು, ನನ್ನ 2 ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ಬರ್ಕೊಡ್ರಿ ಸ್ವಲ್ಪ, ನನ್ನ 2 ಅಂಗೈಯಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ, ನಾನು ಇದನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸುತ್ತೇನೆ ಅಂತ. ಅದು ಸಂಸ್ಕೃತದಲ್ಲಿದೆ, ನಾನು ಕನ್ನಡದಲ್ಲಿ ಈಸಿ ಮಾಡಿ ಹೇಳ್ತಾ ಇದ್ದೀನಿ. ನನ್ನ 2 ಅಂಗೈಯಲ್ಲಿ
ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ಆದ್ರೆ ನಾನು ಇದನ್ನ ಯಾವ್ದಕ್ಕೆ ಬಳಸ್ತೀನಿ ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ಬಳಸ್ತೀನಿ ಅಂತ. ಇದು ಅಥರ್ವ ವೇದದಲ್ಲಿ. ಹಾಗಾಗಿ ಈಗ ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ರೇಖಿ ಇದೆ ನೋಡ್ರಿ, ಇದು ಒಂದು ಲೋಕ ಕಲ್ಯಾಣದ ವಿದ್ಯೆ ಇದೆ. ಇಲ್ಲಿ ಇನ್ನೊಬ್ಬರ ಸಲುವಾಗಿ ಮಾಡುವಂತ ಕಾರ್ಯ ಇದೆ. ರೇಖಿ ಲೆವೆಲ್ 1 ಇದೆ ನೋಡ್ರಿ, ಇದೊಂದು ಮಾತ್ರ ಸೆಲ್ಫ್ ಫೀಲಿಂಗ್ ಇರುತ್ತೆ, ನೆನ್ಪಿಡ್ರಿ. 1ನೇ ಲೆವೆಲ್ ಇರುತ್ತೆ ನೋಡ್ರಿ, ಸೆಲ್ಫ್ ನನ್ ಸಲುವಾಗಿರುತ್ತೆ. ಯಾವಾಗ ನೀವ್ 2, 3, 4 ಗ್ರ್ಯಾಂಡ್ ಮಾಸ್ಟರ್ಗೆ ಬಂದಿರುತ್ತೆ ನೋಡ್ರಿ, ಇಲ್ಲೆಲ್ಲಾನು ಲೋಕ ಕಲ್ಯಾಣ ಬರುತ್ತೆ. ಸ್ವಹಿತ ಇರೋದಿಲ್ಲ ಇಲ್ಲಿ, ಪರಹಿತ, ಇನ್ನೊಬ್ಬರ ಒಳಿತಿಗಾಗಿ ಈ ವಿದ್ಯೆಯನ್ನ ಬಳಸೋದಿರುತ್ತೆ. ಹಾಗಾಗಿ ಬರ್ಕೋರಿ, ರೇಖಿ ಅನ್ನುವಂಥದ್ದು ಟ್ರೈನಿಂಗ್ ಅಲ್ಲ, ಯಾವುದೇ ಕೋರ್ಸು ಅಲ್ಲ. ದಯವಿಟ್ಟು ಏನ್ ತಿಳ್ಕೊಬೇಡ್ರಿ. ರೇಖಿ ಏನು ಅಂದ್ರೆ ಅದೊಂದು ವಿದ್ಯೆ. ವಿದ್ಯೆಗೂ ಕೋರ್ಸಿಗೂ ಸ್ವಲ್ಪ ವ್ಯತ್ಯಾಸ ಏನು ಅಂದ್ರೆ, ಕೋರ್ಸ್ ಲಿಮಿಟೆಡ್ ಇರುತ್ತೆ, ಒಂದ್ ಶುರು ಆಗುತ್ತೆ, ಅರ್ಥ ಮಾಡ್ಕೊಂಡಿರ್ತಿ, ಅಷ್ಟ್ ಕೆಲಸ ಮಾಡ್ತೀವಿ, ಆಮೇಲೆ ಅದು ನೆನ್ಪು ಹೋಗುತ್ತೆ. ಆದ್ರೆ ವಿದ್ಯೆ ಇದೆ ನೋಡ್ರಿ, ಅದು ನಮ್ ಜೀನ್ಸ್ ನಲ್ಲಿ ವರ್ಕ್ ಮಾಡುತ್ತೆ, ಅದು ಹೋಗೋದಿಲ್ಲ. ಈಗ ನನ್ಗೆ ಮಾತಾಡೋದೊಂದು ಕಲೆ ಇದೆ, ಅದೊಂದು ವಿದ್ಯೆ ಇದೆ, ಅದು ಹೋಗೋದಿಲ್ಲ. ನೀವು ಯಾವ ಟಾಪಿಕ್ ಕೊಟ್ರು ನಾನು ಮಾತಾಡ್ತೀನಿ, ಯಾಕಂದ್ರೆ ಅದು ವಿದ್ಯೆ ನನ್ಗೆ ಒಲಿತಿದೆ, ಅದು ನನ್ಗೆ ಅರ್ಥ ಆಗಿದೆ, ಅದ್ರ ಜೊತೆಗೆ ನಾನು ಕನೆಕ್ಟ್ ಆಗಿನಿ. ಸೊ ಹಾಗಾಗಿ ರೇಖಿ ಅನ್ನುವಂಥದ್ದು ಏನಿದೆ ಅಂದ್ರ ಒಂದು ವಿದ್ಯೆ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನಾಥ ಸಂಹಿತೆ. ಕೆಲವೊಂದು ಕೃತಿಗಳನ್ನ ತೋರಿಸ್ತೀನಿ, ವೇಟ್ ಮಾಡ್ರಿ ನಿಮ್ಗೆ. ಎಸ್, ಸೊ ನಿಮ್ಗೆ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ ನಾನು. ಸ್ಕ್ರೀನ್ ನೋಡೊಂದ್ಸಲ. ಒಂದ್ ನಿಮಿಷ. ಹಾ, ಇಲ್ಲಿ ಒಂದು ಕೃತಿ ಕಾಣಿಸ್ತಾ ಇದೆ ಎಲ್ಲರಿಗೂ ಅಂತ ಹೇಳಿ ಅನ್ಕೊಂಡಿನಿ. ವಿಜಯ ಮ್ಯಾಮ್, ನೀವು ನನ್ ಕಾಣ್ತಾ ಇದ್ರಿ? ವಿಜಯ, ಲಲಿತಾ, ಶೀಲಾವತಿ, ಕಾಣ್ತಾ ಇದ್ದೇನಾ? ಸ್ಕ್ರೀನ್ ಕಾಣ್ತಾ ಇದ್ರೆ ಹಿಂಗ್ ಮಾಡ್ರಿ. ಹಾ, ಎಸ್. ಸೊ ಇಲ್ಲಿ ಒಂದು ಕೃತಿ ಇದೆ ನೋಡ್ರಿ, ಯಾವುದು ಅಂದ್ರ ಗೋರಖನಾಥರ ನಾಥ ಸಂಹಿತೆ ಅನ್ನುವಂತ ಒಂದು ಕೃತಿ ಇದೆ. ನಾಥ ಸಂಹಿತೆ. ನೀವು ಗುಲ್ಬರ್ಗಾ ಕಡೆಗೆ ಏನಾದ್ರೂ ಬಂದ್ರೆ, ಅಲ್ಲಿ ಗಾಣಗಾಪುರ ಅಂತ ಒಂದು ಊರ್ ಬರುತ್ತೆ, ಅಲ್ಲಿ 9 ಜನ ನಾಥರು, ನಾಥ ಪರಂಪರೆ ಅಂತ ಒಂದು ಪರಂಪರೆ ಇದೆ. ಯಾವ ರೀತಿ ಶರಣರು, ಸಂತರು, ಮಹಾತ್ಮರು, ಸೂಫಿಗಳು ನಮ್ ದೇಶದಲ್ಲಿ ಇದ್ದಾರೆ, ಆಗಿ ಹೋದವರು ಇದ್ದಾರೆ, ಸೇಮ್ ಅದೇ ರೀತಿ ಇಲ್ಲಿ ನಾಥರು ಅಂತ ಹೇಳಿ ಬರ್ತಾರೆ. ನವನಾಥರ್ ಅಂತ ಹೇಳ್ತೀವಿ, 9 ಜನ. ಆ 9 ಜನರಲ್ಲಿರುವಂತ ಒಬ್ಬ ಪ್ರಮುಖ ನಾಥರು ಯಾರು ಅಂದ್ರೆ ಗೋರಖನಾಥ. ಹಾಗಾಗಿ ಗೋರಖನಾಥರು ರಚಿಸಿರುವಂತ ನಾಥ ಸಂಹಿತೆಯ 40% ಬರ್ಕೋರ್ಬೇಕಾದ್ರೆ 40% ಆ ಕೃತಿ ಇದೆ ನೋಡ್ರಿ, ಅದು ನಮ್ಮ ಚಕ್ರಗಳ ಬಗ್ಗೆ, ನಾಡಿ ಅಧ್ಯಯನ ಮತ್ತೆ ರೇಖೆಯ ಬಗ್ಗೆ ಅಲ್ಲಿ ಮಾಹಿತಿ ಸಿಗುತ್ತೆ. ಇದು ನಾಥ ಸಂಹಿತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಶ್ರೀಮದ್ದೇವಿ ಭಾಗವತ ಮಹಾಪುರಾಣದ ಪ್ರಥಮ ಖಂಡದಲ್ಲಿ, ಶ್ರೀಮದ್ದೇವಿ ಭಾಗವತ ಮಹಾಪುರಾಣ ಇದರ ಪ್ರಥಮ ಖಂಡದಲ್ಲೂ ಸಮೇತ ನಮ್ಮ ಅಂಗೈಯಲ್ಲಿ ಅನಂತವಾದ ಶಕ್ತಿಯ ಹರಿಯುವಿಕೆ ಇದೆ ಅನ್ನುವಂಥದ್ದನ್ನ ಈ ಕೃತಿಯಲ್ಲಿ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ನೋಟ್ ಮಾಡ್ಕೊಳ್ರಿ. ಹಾ, ಉಪನಿಷದ್ನ ಬ್ರಹ್ಮ ವಿದ್ಯಾಖಂಡ, ಈ ಒಂದು ಉಪನಿಷತ್ನಲ್ಲಿ ಇಲ್ಲಿ ಸಮೇತ ನಮ್ಗೆ ರೇಖಿಯ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಒಟ್ಟಾರೆ ಹೇಳೋದು, ನಿಮ್ಗೆ ಅರ್ಥ ಮಾಡಿಸುವಂತದ್ ನಾ ಯಾವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಂದ್ರ, ಈ ವಿದ್ಯೆ ಇದೆ ನೋಡ್ರಿ, ಇದು ನಮ್ಮ ದೇಶದಲ್ಲಿನೇ ಪ್ರಾರಂಭವಾಗಿರುವಂತದ್ದು, ಋಗ್ವೇದದಲ್ಲಿ. ಅದಾದ್ಮೇಲೆ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ, ನಿಮ್ಗೆ ಗೊತ್ತಲ್ಲ, ಈ ಜ್ಞಾನ ಇರ್ಬೋದು ಯಾವುದು ಒಂದು, ಅದು ಬೆಳೀತಾ ಬೆಳೀತಾ ಕೆಲವೊಂದ್ಸಲ ಲುಪ್ತ ಆಗುತ್ತೆ, ಇಲ್ಲಾಂದ್ರೆ ಇನ್ನೊಂದು ಕಡೆ ಹೋಗುತ್ತೆ. ಸೊ ಹಾಗಾಗಿ ಋಗ್ವೇದದ ಈ ಮಹಾನ್ ಜ್ಞಾನ ಇದೆ ನೋಡ್ರಿ, ಇದೇನಾಯ್ತು ಅಂದ್ರೆ ಬರ್ತಾ ಬರ್ತಾ ಬರ್ತಾ, ನಿಮ್ಗೆ ಗೊತ್ತಲ್ಲ ಸಂಸ್ಕೃತ, ಎಲ್ಲೆಲ್ಲಿ ಸಂಸ್ಕೃತ ಇತ್ತು, ಆ ಒಂದು ಟೈಮ್ ಇತ್ತು, ಇಡೀ ಜಗತ್ತಿನ ಶ್ರೇಷ್ಠ ಭಾಷೆ ಸಂಸ್ಕೃತ ಅಂತೀವಿ. ಇವತ್ ನಾವು ಸಂಸ್ಕೃತ ಸಿಗ್ತಾ ಇಲ್ಲ. ರೀಸನ್ ಏನು ಅಂದ್ರೆ, ಯಾವುದನ್ನ ಬಳಸೋದಿಲ್ಲ ಅದು ಉಳಿಯೋದಿಲ್ಲ. ಅದೇ ರೀತಿ ಇದನ್ನ ಬಳಕೆಗೆ ಬರದ ಕಾರಣಕ್ಕಾಗಿ ಏನಾಯ್ತು, ಈ ಜ್ಞಾನ ಅಂದ್ರೆ ಲುಪ್ತ ಆಗೋದಕ್ಕೆ ಶುರು ಆಯ್ತು, ಗುಪ್ತ ಆಗ್ಬಿಡ್ತು. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, 18ನೇ ಶತಮಾನದಲ್ಲಿ ಡಾಕ್ಟರ್ ಮಿಕಾವೊ ಉಸೂಯಿ ಅವರ ಒಂದು ಸತತವಾದ ಅಧ್ಯಯನ ಮತ್ತೆ ಅನುಭವ ಮತ್ತೆ ಅವರ ಧ್ಯಾನ, ಈ ಎಲ್ಲವುಗಳಿಂದ ಅವರು ಹೊಸದಾಗಿರುವಂತಹ ಜಗತ್ತಿಗೆ ಇದಕ್ಕೆ ಒಂದು ಚೈತನ್ಯ ಶಕ್ತಿಯನ್ನ ನೀಡಿ ಇದ್ರದ ಹೆಸರಿಟ್ರು ರೇಖಿ ಅಂತೇಳಿ. ಹಾಗಾಗಿ ಅವ್ರು ಜಪಾನ್ನ ಕುರುಮಾ ಬೆಟ್ಟದಲ್ಲಿ ಸತತ 21 ದಿನಗಳ ಒಂದು ಧ್ಯಾನದ ನಂತರ ಅವರಿಗೆ ಬೆಳಕಿನ ದರ್ಶನ ಆಯಿತು ಅಂತ ಹೇಳ್ತಾರೆ. ಆ ಬೆಳಕಿನ ದರ್ಶನದಲ್ಲಿನೇ
ಅವರಿಗೆ ರೇಖಿಯ ಎನರ್ಜಿ ಜೊತೆಗೆ ಅವ್ರು ಕನೆಕ್ಟ್ ಆಗೋದಕ್ಕೆ ಅವ್ರಿಗೆ ಸಾಧ್ಯ ಆಯ್ತು. ಅದಾದ್ಮೇಲೆ ಅದೇ ಬೆಳಕಿನಲ್ಲಿ ಅವ್ರಿಗೆ ಸಿಂಬಲ್ಸ್ ಗಳು ಅವರಿಗೆ ಪ್ರಕಟ ಆದವು. ಹಾಗಾಗಿ ಅವ್ರಿಗೆ ಯಾವ್ಯಾವ ರೀತಿಯ ಸಿಂಬಲ್ಸ್ ಗಳು ಪ್ರಕಟ ಆಗಿವೆ ನೋಡ್ರಿ, ಅದನ್ನ ಅವ್ರು ಕಲ್ಲಿಲಿಂದ ಕೆತ್ತೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಕೆತ್ತಿದ್ಮೇಲೆ ಅವ್ರಿಗೆ ಏನ್ ಫೀಲ್ ಆಗುತ್ತೆ ನೋಡ್ರಿ, ಅವ್ರು ಅದೇ ಜಪಾನ್ ಭಾಷೆಯಲ್ಲಿನೇ ಅದಕ್ಕೆ ಹೆಸರಿಡೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ನಾವು ಚೋಕುರಿ ಅಂತೀವಿ, ಸೆಹಕಿ ಅಂತೀವಿ, ಹೊನ್ಸಾ ಜೇಸುನೆನ್ ಅಂತೇಳಿ ಬೇರೆ 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 ಹೆಸರುಗಳಿಂದ ಹೇಳ್ತೀವಿ. ಬಟ್ ಅದ್ರ ಅರ್ಥ ಇದೆ ನೋಡ್ರಿ, ಅದು ನಾವು ಭಾರತೀಯ ಪರಂಪರೆಯಲ್ಲಿ ಅದನ್ನ ನೋಡ್ಬೋದು. ಇದಿಷ್ಟು ಏನಿದೆ ನೋಡ್ರಿ, ಇದು ಭಾರತೀಯ ರೇಖೆಯ ಇತಿಹಾಸ. ಸೊ ಯಾರ್ಯಾರಿಗೆ ಅರ್ಥ ಆಗಿದೆ ರೇಖೆಯ ಇತಿಹಾಸ ಸ್ವಲ್ಪ ಕೈ ಮಾಡ್ರಿ. ಇಷ್ಟು ದಾಖಲೆ ಸಾಕು ಅಂತ ಹೇಳಿ ಅನ್ಕೊಂಡಿನಿ. ನಿಮ್ಗೆ ಹೇಳೋದಕ್ ಬಂದ್ರೆ ಸಾಕು. ಯಾರಾದ್ರೂ ವಾದ ಮಾಡ್ತಿರ್ತಾರೆ, ನಿಮ್ಗೆ ಗೊತ್ತಿರ್ಲಿ. ಒಳ್ಳೇದಕ್ಕೆ ವಾದಗಳು ಜಾಸ್ತಿ ಇರುತ್ತೆ, ಕೆಟ್ಟದ್ದನ್ನ ನಾವು ಸ್ವೀಕಾರ ಮಾಡ್ತೀವಿ, ಒಳ್ಳೇದಕ್ಕೆ ಕ್ವಶನ್ ಅಬ್ಜೆಕ್ಷನ್ ಎಲ್ಲ ಇದ್ದಿರ್ತಾವ. ಹಾಗಾಗಿ ನಿಮ್ಗೆ ದಾಖಲೆ ಇದ್ರೆ ಸಾಕು. ಇಷ್ಟಿದೆ, ಬಾಳ ನಿಮ್ ತಲೆ ಕೆಡಿಸ್ಲಕ್ ಶುರು ಮಾಡಿದ್ರ ಅಂದ್ರೆ ಗೂಗಲ್ದಾಗ ಹೋಗಿ ಸರ್ಚ್ ಮಾಡ್ರಿ ಅಂತ ಹೇಳಿ. ನಾನು ಹಂಗೆ ಹೇಳ್ತೀನಿ, ನೀವು ಹಂಗೆ ಹೇಳ್ಬೇಕು. ಓಕೆನಾ? ನೆಕ್ಸ್ಟ್ ಮುಂದೆ ಹೋಗೋಣ. ಹಾ, ಯಾರ್ಯಾರು ಈಗ ಸದ್ಯಕ್ಕೆ ಆಕ್ಟಿವ್ ಆಗಿದ್ರಿ ಮತ್ತೆ ಉಳ್ದವ್ರಿಗೆ ಹೇಳ್ತೀನಿ. ಮತ್ ಸೆಕೆಂಡ್ ಈಗ ಹೇಳೋದು ಎಲ್ಲರಿಗೆ ಏನು ಅಂದ್ರೆ, ಸೆಕೆಂಡ್ ನಂಬರ್ ಆರ್ಡರ್ ಮಾಡ್ತೀವಿ. ಈಗ ಆರ್ಡರ್ ಮಾಡೋದು ನಿಮ್ಗೆ ಏನು ಅಂದ್ರ, ಸಮಯ 8:30 ಎಲ್ರೂ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ವಿಡಿಯೋ ಆನ್ ಮಾಡಿ. ಇಲ್ಲಾಂದ್ರೆ ನಾವಂತೂ ನಿಮ್ಗೆ ಹೇಳ್ತೀನಿ, ದೀಕ್ಷೆನೆ ಕೊಡೋದಿಲ್ಲ ನಿಮ್ಗೆ ವಿಡಿಯೋ ಆಫ್ ಇದ್ದವ್ರಿ. ಇವತ್ ನಿಮ್ಗೆ ಗೊತ್ತಾಗೋದಿಲ್ಲ, ಮುಂದೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬರೆಯೋದಕ್ಕೆ ಶುರು ಮಾಡ್ರಿ. ಒಂದಿಷ್ಟು ಈಗ ಕ್ವಶನ್ ಗಳನ್ನ ಮಾಡ್ತೀನಿ ನಾನು, ನಿಮ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ನಿಮ್ಗೆ ಯಾರ್ಯಾರಿಗೆ ಇಲ್ಲಿ ಇದ್ದೀರಿ ನಿಮ್ಗೆ ಹೆಲ್ತ್ ನ ಸಮಸ್ಯೆ ಇದೆ, ಅವ್ರು ಮೀ ಅಂತ ಟೈಪ್ ಮಾಡಿ. ಆರೋಗ್ಯದಲ್ಲಿ ಒಂದಿಷ್ಟು ಸಮಸ್ಯೆ ಅನ್ನೋದ್ಕಿಂತ ಏರುಪೇರ ಆಗೋದಿರುತ್ತೆ. ಸಮಸ್ಯೆ ಅಂತ ನಾನು ಅನ್ನೋದಿಲ್ಲ, ಏರ್ಪೇರ ಆಗುತ್ತೆ. ಕೆಲವೊಂದ್ಸಲ ವಾತಾವರಣದಿಂದ ಆಗ್ಬೋದು, ಮತ್ತೊಂದು ಯಾವುದೋ ಒಂದು ವಿಷಯದಿಂದ. ಹಾ, ಸ್ವಲ್ಪ ಒಂದ್ಸಲ ಬರೀರಿ. ರೇಖೆಯಲ್ಲಿ ಎಲ್ಲೆಲ್ಲಿ ನಿಮ್ಗೆ ಪರಿಹಾರ ಇದೆ ಅನ್ನುವಂಥದ್ದನ್ನ ನಾನು ನಿಮ್ಗೆ ಹೇಳ್ತೀನಿ ಇವತ್ತು. ಹಾ, ಹೆಲ್ತ್ ಇಶ್ಯೂ. ಹೆಲ್ತ್ ನಲ್ಲಿ ಹೇಳ್ತೀನಿ, ಹೆಲ್ತ್ ಅದು ಭಯಂಕರ ಅಂತಿಲ್ಲ. ತಲೆಯಿಂದ ಕಾಲಿನ ಬೆರಳಿನವರೆಗೆ ಏನಾದ್ರೂ ಒಂಚು ಹೆಚ್ಚು ಕಡಿಮೆ ಇರ್ತಾನೆ ಇರುತ್ತೆ. ಹಾ, ಎಸ್, ಓಕೆ, ಬೇಗ. ಹಾ, ಆಲ್ಮೋಸ್ಟ್ ಮಂಡಿ ನೋವಿದೆ. ಅದಕ್ಕೆ ನೀವು ಸೆಲ್ಫ್ ಹೀಲಿಂಗ್, ಮಂಡಿ ನೋವು ಎಲುಬುಗಳಿಗೆ ಸಂಬಂಧಪಟ್ಟಿರುವಂತ ಯಾರಿಗೂ ಸಮಸ್ಯೆ ಇದೆ ಅಂದ್ರೆ 41 days ನೀವು ಹೀಲಿಂಗ್ ಮಾಡ್ಕೊಳ್ಬೇಕು. ಆಮೇಲೆ ನಿಮ್ಗೆ ಹೇಳ್ತೀನಿ ದೀಕ್ಷೆ ಟೈಮಿಂಗ್ ಇವೆಲ್ಲ ಬರುತ್ತೆ. ಹಾ, ನೀವು ನಿಮ್ಗೆ ಸಮಸ್ಯೆ ಇರೋದು ಬರಿಬೇಡ್ರಿ, ಎಸ್ ಅಂತ ಅಷ್ಟೇ ಹಾಕ್ರಿ, ಮೀ ಅಂತ, ಅಥವಾ ನನಗ್ ಆಗ್ತಾ ಇದೆ ಹೆಲ್ತ್ ನ ಇಶ್ಯೂ. ಸೊ ಈಗ ಬರ್ಕೋರಿ, ನಮ್ಮ ರೇಖೆಯಲ್ಲಿ ಇದು ಒಂದು ಬ್ರಹ್ಮಾಂಡದ ಚಿಕಿತ್ಸೆ ಇದೆ ನೋಡ್ರಿ. ನಿಮಗೆ ಶಾರೀರಿಕವಾಗಿರುವಂತ 1, 2 ಇಲ್ಲ 108 ಪ್ರಕಾರದ ಸಮಸ್ಯೆ ಇದೆ ಅಂದ್ರೆ ಇಲ್ಲಿ ಪರಿಹಾರ ಇದೆ. 108 ಪ್ರಕಾರ, 108 ಅಂತೀವಿ ಬೀದರ್ ಕಡೆ. ಹಾ, ನಿಮ್ಗೆ 108 ಪ್ರಕಾರದ್ದು ಸಮಸ್ಯೆ ಇದೆ ಅಂದ್ರ ರೇಖೆಯಲ್ಲಿ ನಿಮಗ್ ಪರಿಹಾರ ಇದೆ. ಆದ್ರೆ ಯಾವಾಗ್ಲೂ ಬಹಳ ಖುಷಿಯಿಂದ ನಗ್ತಾ ಹೇಳ್ತೀನಿ, ರೇಖೆಯಲ್ಲಿ ಶಾರೀರಿಕವಾಗಿರುವಂತ ಎಲ್ಲಾ ತೊಂದರೆಗಳಿಗೂ ಪರಿಹಾರ ಇದೆ. ಬಟ್ 2ಕ್ಕೆ ಮಾತ್ರ ಇಲ್ಲ. ಎಷ್ಟಕ್ಕಿಲ್ಲ? 2ಕ್ಕಿಲ್ಲ. 2ರಲ್ಲಿ ಒಂದ್ ಯಾವ್ದು ಅಂದ್ರೆ, ನಿಮ್ದು ವೈಟ್ ಹೇರ್ಸ್ ಆಗಿದೆ ಅಂದ್ರೆ ನೀವು 8 ಮೆಡಿಟೇಷನ್ ಮಾಡಿದ್ರು ಬ್ಲಾಕ್ ಆಗೋದಿಲ್ಲ, ಡೈ ಹಚ್ಬೇಕಷ್ಟೇ. 1ನೇದಕ್ಕೆ ನೋ ಪರಿಹಾರ ಇಲ್ಲ ಇದಕ್ಕೆ. ಆ 2ನೇದು ಏನು ಅಂದ್ರ, ನಿಮ್ಮ ಹಲ್ಲಿಗೆ ಸಂಬಂಧಪಟ್ಟಿರುವಂತ ಹಲ್ಲು ಏನಾದ್ರೂ ಹುಳುಕಾಗದಂತೀವಿ ನಾವು ಬೀದರ್ ಕಡೆ, ನಿಮ್ ಕಡೆ ಗೊತ್ತಿಲ್ಲ. ಆ ಹಲ್ಲು ಹುಳುಕಾಗಿದೆ ಅಂದ್ರೆ ನೀವು ಎಷ್ಟೇ ರೇಖಿ ಮಾಡಿದ್ರು ವೈಟ್ ಆಗೋದಿಲ್ಲ. ಅದು ನರ್ವಸ್ ಸಿಸ್ಟಮ್ ಎಲ್ಲ ಹೋಗ್ಬಿಟ್ಟಿರ್ತಾವ, ನೀವು ಹೋಗಿ ತೆಗೆಸ್ಕೊಂಡ್ ಬರ್ಬೇಕು. ಆದ್ರೆ ಪೇನ್ ಮಾತ್ರ ಕಡಿಮೆ ಮಾಡ್ಬೋದು ಹೀಲಿಂಗ್ಲಿ. ಇವ್ 2 ಸಮಸ್ಯೆಗಳನ್ನ ಬಿಟ್ರೆ ಉಳಿದ ಎಲ್ಲಾ 108 ಸಮಸ್ಯೆಗಳಿಗೂ ರೇಖೆಯಲ್ಲಿ ಪರಿಹಾರ ಇದೆ. ಕಾರಣ ಬರ್ಕೋರಿ, ಅದ್ ಯಾವ ರೀತಿಯಲ್ಲಿ ನಮ್ಗೆ ಪರಿಹಾರ ಸಿಗುತ್ತೆ. ಸೊ ನಿಮ್ಮ ಅಂಗೈ ಇದೆ ನೋಡ್ರಿ, ಈ ಒಂದು ಪರೀಕ್ಷೆಯನ್ನ ಮಾಡೋಣ. ನಿಮ್ಮ ಅಂಗೈ ಇದೆಲ್ಲ, ಅದನ್ನ ನಿಮ್ಮ ಡೈರಿಯಲ್ಲಿಟ್ಟು ಈ ರೀತಿ ಡ್ರಾ ಮಾಡ್ರಿ ಬೇಗ. ಹಾ, ಓಕೆ, ಎಸ್, ನಿಮ್ಮ ಅಂಗೈ ಇದೆ ನೋಡ್ರಿ. ಹಾ, ಪದ್ಮಾಂಬ. ಯಾವ್ದೇ ಸಮಸ್ಯೆ ಇರ್ಬೋದು, ತಲೆ ಕೆಡ್ಸ್ಕೊಳ್ಬೇಡ್ರಿ ನೀವು. ನಿಮ್ಗೆ ಹೇಳ್ತೀನಿ, BP, ಶುಗರ್ ಮತ್ತು ಥೈರಾಯ್ಡ್ ಇವೆ ನೋಡ್ರಿ, ಇದಕ್ಕೆ ರೋಗ ಅಂತ ಹೇಳಿ ಕನ್ಸಿಡರ್ ಮಾಡೋದಿಲ್ಲ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, WHO. ಯಾಕಂದ್ರೆ ಇದು ಹೆಚ್ಚು ಕಡಿಮೆ ಆಗುತ್ತೆ ಅಂದ್ರೆ ಕಡಿಮೆನೇ ಆಗುತ್ತೆ ಅದು. ಅದ್ರ ಬಗ್ಗೆ ನೀವು ಫೋಕಸ್ ಮಾಡ್ಬೇಕಷ್ಟೇ. ಸೊ ಹಾಗಾಗಿ ರೇಖೆಯಲ್ಲಿ ಇದಕ್ಕೆ ಯಾವ ರೀತಿಯ ಪರಿಹಾರ ಸಿಗುತ್ತೆ ಅಂತ. ಸೊ ನಿಮ್ಮ ಅಂಗೈ ಇದೆ ನೋಡ್ರಿ, ಅದನ್ನ ಹಿಂಗಿಟ್ಟು ನೀವು ಡ್ರಾ ಮಾಡ್ರಿ. ನಾವು ಸಣ್ಣಾಗಿದ್ದಾಗ ಮಾಡ್ತಿದೀವಿ, ಯಾರ್ಯಾರಿಗೆ ನೆನಪಿದೆ? ನಾನಂತೂ ಭಾರಿ ಮಾಡ್ತಿದ್ದ. ನೋಟ್ಬುಕ್ಕಿನಾಗೆಲ್ಲ ನಮ್ ಕೈನೇ ನಾವ್ ಇಳಿಸ್ತಿದ್ದೇವ್ ನೋಡ್ರ. ಇಳಿಸಿಂಗ್ ತೋರ್ಸ್ರಿ ನೋಡೋಣ ಬೇಗ. ರೇಖೆ ಯಾರ್ಯಾರಿಗೆ ಕಲಿಬೇಕಾಗಿದೆ ಅವರೆಲ್ಲ ಮಕ್ಕಳಾಗ್ಬೇಕು ನೋಡ್ರಿ. ಓ ಮಾಡಮ್ ನಾವ್ ಬಾಳ ದೊಡ್ಡವ್ರ ಇದೇವ್ರಿ ಅಂದ್ರೆ ರೇಖೆ ಕಲಿಯೋದಿಲ್ಲ. ಯೂನಿವರ್ಸ್ ನ ಎದ್ರಿಗೆ ನಾವೆಲ್ಲಾರು ಮಕ್ಕಳಿದೀವಿ, ಸಣ್ಣ ಮಕ್ಕಳಿದೇವ್, ಡೇ 1 ಮಗು ಇದ್ದೀವಿ ನಾವು.
ನಮ್ಗೇನು ಗೊತ್ತಿಲ್ಲ ಅಂದ್ರೆ ಯೂನಿವರ್ಸ್ ನಮ್ಗೆ ಸಪೋರ್ಟ್ ಮಾಡುತ್ತೆ, ನೀವು ವಿಶ್ವಾಸ ಮಾಡ್ಬೇಕು. ಓಕೆನಾ? ಎಸ್. ಸೊ ಯಾರ್ಯಾರೆಲ್ಲ ಡ್ರಾ ಮಾಡಿದ್ರಿ, ಡ್ರಾಯಿಂಗ್ ಇಳಿಸಿದ್ರಿ, ಅದ್ಭುತ ಕಲಾವಿದ್ರಿ ಯಾರ್ಯಾರಿದ್ರಿ ಸ್ವಲ್ಪ ನನ್ಗೆ ತೋರ್ಸ್ರಿ. ಹಾ, ನಿಮ್ಮ ಡೈರಿ ತೋರ್ಸ್ರಿ ಛಾಯಾದೇವಿ ಮ್ಯಾಮ್. ಹಾ ಮೇಡಮ್, ನೀವು ಒಬ್ಬರು ಇಲ್ಲಿ ಕ ಅಂತ ಬರ್ದಿರಿ. ಕ ಅಂದ್ರೆ ಏನ್ ಹೆಸರು ತಿಳ್ಕೊಲಿನಾ? ಕ ಮೇಡಮ್ ಮುಂದ ಇಂದ ಏನಾರ ಹೆಸರು ಇರ್ಬೋದಲ್ಲ. ಕೆಲವ್ರು ಕಂಪನಿ ಹೆಸರು ಮೇಲೆ ಕುಂತಿರಿ, ಕಂಪನಿಗೆ ಎನರ್ಜಿ ಹೋಗ್ಲಿ, ಹೀಗೆ ಅವ್ರೆಲ್ಲ ಬೆನಿಫಿಟ್ ನಾಗರ ಮತ್ತೆ ನೀವು ಹೆಸರಿಟ್ಟು ಬಿ ಅವರಿಗೆ ಬೆನಿಫಿಟ್ ಕೊಡ್ತಾರೆ. ಸುದ್ದಿ ಏನದ ನಿಮ್ದು? ಇಲ್ಲ, ಅದು ಕಾನೂನು ಇದಾಗ ಬೈ ಮಿಸ್ಟೇಕ್ ಆಗಿದೆ. ನನ್ನ ಹೆಸರು ಹಾ ವೀಣಾ ಅಂತ. ಹಾ ಮೇಡಮ್, ಅದಕ್ಕ ಅದು ತೆಗೀರಿ, ರೀನೇಮ್ದಾಗ ತೆಗಿಯಕ್ಕೆ ಹೋಗ್ರಿ. ಆಗ್ತಾ ಇಲ್ಲ ನಂಗೆ. ಎಸ್, ಒಂದ್ ನಿಮಿಷ ಹಂಗೆ ವೇಟ್ ಮಾಡ್ರಿ, ಒಂದ್ ನಿಮಿಷ ನಾ ಮಾಡ್ಕೊಡ್ತೀನಿ ತಾಟ್. ವೀಣಾ ಇದೇನಾ ನಿಮ್ಮ ಹೆಸರು? ಒಂದೇ ಸೆಕೆಂಡ್ ವೇಟ್. ಈಗ ಆಗಿರ್ ನೋಡ್ರಿ ವೀಣಾ. ಡನ್ನ, ಹಂಗೆ ಇಟ್ಕೊರಿ. ಎಸ್, ಹಾ ರಾಜೇಶ್ವರಿ ಮ್ಯಾಮ್ ಇರ್ಲಿ. ಓಕೆ, ಸೊ ಈಗ ನಮ್ಮ ಅಂಗೈ ಇದೆ ನೋಡ್ರಿ, ಅದ್ರ ಡ್ರಾ ಮಾಡಿರಿ. ಈಗ ಬರ್ಕೋರಿ ಅಪ್ನಾ ಹಾತ್ ಜಗನ್ನಾಥ್. ಇದು ಬಹಳ ಫೇಮಸ್ ಇರುವಂತದ್ದು, ನಮ್ ಕಡೆಗೆ ಬಹಳ ಹೇಳ್ತಾರ. ಅಪ್ನಾ ಹಾತ್ ಜಗನ್ನಾಥ್ ಅಂದ್ರೆ ನನ್ ಕೈ ಇವೆ ನೋಡ್ರಿ, ಅವೇ ಪರಮಾತ್ಮ ಅಂತ ಕನ್ನಡದಲ್ಲಿ. ಬಟ್ ಇದು ಹಿಂದಿ ಒಳಗ್ ಚಂದ ಅನಿಸ್ತದ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ, ಅಪ್ನಾ ಹಾತ್ ಜಗನ್ನಾಥ್. ಹಾಗಾಗಿ ಈ ಹಿಂದಿನಿಂದನೂ ನಮ್ಮ ಹಿರಿಯರೆಲ್ಲರೂ ಏನ್ ನಂಬ್ಕೊಂಡ್ ಬಂದಾರ ಅಂದ್ರೆ ನಮ್ಮ ಅಂಗೈ ಇದೆ ನೋಡ್ರಿ, ಇದರಲ್ಲಿ ಅನಂತ ಶಕ್ತಿ ಇದೆ. ಬಹಳ ಸಲ ಸಿಟ್ಟು ಬಂದ್ ಹೇಳ್ತೀವಿ ನೋಡ್ರಿ, ನಮ್ ಕೈ ಗುಣ ಚಂದಿಲ್ಲ ಅಂತ ಹೇಳ್ತೀವಿ ನಮ್ ಕಡೆ ಬೀದರ್ ಕಡೆ. ಕೇಳಿರೇನ್? ಈ ಕೈಲಿಂದ ಯಾರಿಗ್ ಮಾಡಿದ್ರು ಏನಿಲ್ಲ, ಎಲ್ಲ ವಾಪಸ್ ಏನು ಬರೋದಿಲ್ಲ, ಎಲ್ಲರೂ ನಮ್ ನಿಂದನೇನೆ ಮಾಡ್ತಾರ, ಕೈ ಗುಣ ಅಂತ ಹೇಳ್ತಾರ ಬಹಳ ಸಲ. ಕೈ ಗುಣ, ಕಾಲ್ ಗುಣ ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ನಮ್ಮ ವೈಬ್ರೇಷನ್ ಇವೆ ನೋಡ್ರಿ ಈ ಅಂಗೈನ ಮೂಲಕ ಹರಿಯುತ್ತೆ. ಅದ್ರಲ್ಲಿ ಬರ್ಕೋರಿ ನಿಮ್ಮ ಹೆಬ್ಬೆರಳಿದೆ ನೋಡ್ರಿ, ಹೆಬ್ಬೆರಳಿನ ಚಿತ್ರ ಇದೆಲ್ಲ ಅಲ್ಲಿ ಬರೀರಿ ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ಸ್ವಲ್ಪ ಸ್ಪೀಡ್ ಆಗಿ ಬರೀರಿ, ಟೈಮ್ ಆಗ್ತಾ ಇದೆ ನನ್ಗೆ. ಫೈರ್ ಎಲಿಮೆಂಟ್. ಎಸ್. ಅದಾದ್ಮೇಲೆ ನಿಮ್ಮ ಹೆಬ್ಬೆರಳ ಆದ್ಮೇಲೆ ತೋರ್ ಬೆರಳಿದೆ ನೋಡ್ರಿ, ಇಲ್ಲಿ ಬರೀರಿ ವಾಯು ತತ್ವ, ಏರ್ ಎಲಿಮೆಂಟ್, ವಾಯು ತತ್ವ. ಅದಾದ್ಮೇಲೆ ಇದು ನಡು ದೊಡ್ಡ ಬೆರಳಿದೆ ನೋಡ್ರಿ, ಇಲ್ಲಿ ಬರೀರಿ ಆಕಾಶ ತತ್ವ, ಸ್ಪೇಸ್ ಎಲಿಮೆಂಟ್, ಸ್ಪೇಸ್ ಎಲಿಮೆಂಟ್. ಅದಾದ್ಮೇಲೆ ಇದೇನು ಉಂಗುರು ಬೆರಳಿದೆ ನೋಡ್ರಿ, ಇಲ್ಲಿ ಬರೀರಿ ಪೃಥ್ವಿ ತತ್ವ. ಅದಾದ್ಮೇಲೆ ಕೊನೆಗೆ ಬರೀರಿ ಇಲ್ಲಿದೆ ನೋಡ್ರಿ, ಇದು ಜಲ ತತ್ವ. ಸೊ ಹಾಗಾಗಿ ನಮ್ಮ ಎರಡು ಅಂಗೈ ಇವೆ ನೋಡ್ರಿ, ಈ ಶರೀರದ ಟೋಟಲ್ ಬಟನ್ಸ್ ಗಳಿದ್ದಂಗೆ ಕೆಲಸ ಮಾಡುತ್ತೆ. ಯಾವ ರೀತಿ ಮನೆಯಲ್ಲೆಲ್ಲಾ, ಮನೆ ತುಂಬಾ ಎಲ್ಲ ವೈರಿಂಗ್ ಮಾಡಿರ್ತೀವಿ, ಬಲ್ಬ್ ಗಳೆಲ್ಲ ಹಾಕಿರ್ತೀವಿ, ಬಟನ್ ಎಲ್ಲಿರುತ್ತೆ? ಒಂದ್ ಮೂಲೆಯಲ್ಲೆಲ್ಲೋ ಒಂದ್ ಕಡೆ. ನೀವು ಹೋಗಿ ಆ ಬಲ್ಬ್ಗಳ ಜೊತೆ ಕುಸ್ತಿ ಆಡಿದ್ರೆ ಬೀಳಂಗಿಲ್ಲ, ಹೋಗಿ ಏನ್ ಮಾಡ್ಬೇಕು ನಾವು? ಪ್ರೆಸ್ ಮಾಡ್ಬೇಕು. ಸೊ ಅದೇ ರೀತಿ ನಮ್ಮ ಇಡೀ ಶರೀರದ ಬಟನ್ಸ್ ಗಳು ಎಲ್ಲಿವೆ? ಎನರ್ಜಿ ಬಟನ್ಸ್ ಗಳಂದ್ರ ನಮ್ಮ ಅಂಗೈಯಲ್ಲಿರುವುದು. ಹಾಗಾಗಿ ಈ ಎಲ್ಲಾ ತತ್ವಗಳು ಸಮೇತ ನಮ್ಮ ಅಂಗೈಯಲ್ಲಿ ಮಿಲಿ ಸೆಕೆಂಡ್ ಅಲ್ಲಿ, ಸೆಕೆಂಡ್ ಬಹಳ ದೊಡ್ಡದ ಅನ್ಕೊಂಡಿನ, ಮಿಲಿ ಸೆಕೆಂಡ್ ನಲ್ಲಿ ಏನಾಗುತ್ತೆ ಅಂದ್ರ ಆಕ್ಟಿವೇಟ್ ಆಗುತ್ತೆ. ಸೊ ಒಂದು ಆಕ್ಟಿವಿಟಿಯನ್ನ ಮಾಡೋಣ. ನಿಮ್ಮ ಅಂಗೈ ಇದೆಲ್ಲ ಹಿಂಗ್ ಮಾಡಿ ನೋಡ್ರಿ, ಹಿಂಗ್ ಮಾಡ್ರಿ ಎಲ್ಲಾರು. ಮೇಕಪ್ ಏನ್ ಹೋಗೋದಿಲ್ಲ, ಸ್ವಲ್ಪ ಮಾಡ್ರಿ, ಸ್ಪೀಡ್ ಮಾಡ್ರಿ. ಹಾ, ಸೆಕೆಂಡ್ ಇಲ್ಲಿ ಹಿಂಗ್ ಮಾಡ್ರಿ. ನೆಕ್ಸ್ಟ್ ಹಿಂಗ್ ಮಾಡ್ರಿ. ಈಗ ಈ ಮೂರರಲ್ಲಿ ವೈಬ್ರೇಷನ್ ಎಲ್ಲಿ ಜಾಸ್ತಿ ಇತ್ತು? ಹಿಂಗ್ ಮಾಡಿದಾಗಿತ್ತ ಅಥವಾ ಹಿಂಗಿತ್ತ ಅಥವಾ ಹಿಂಗಿತ್ತು? ಚಪ್ಪಾಳೆ ತಟ್ಟಿದಾಗ ಏನಿತ್ತು? ನಮ್ಮ ವೈಬ್ರೇಷನ್ ಜಾಸ್ತಿ ಇತ್ತು. ಸೊ ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ 5 ತತ್ವಗಳನ್ನ ಒಂದೇ ಕಡೆಗೆ ಒಂದೇ ಸಲಕ್ಕೆ ಏನ್ ಮಾಡುತ್ತೆ ಅಂದ್ರ ಆಕ್ಟಿವೇಟ್ ಮಾಡುತ್ತೆ. ಸೊ ಹಾಗಾಗಿ ಈಗ ಎಲ್ರು ದಯವಿಟ್ಟು ಏನ್ ಮಾಡ್ರಿ, ನೇರವಾಗಿ ಕುಳಿತುಕೊಡ್ರಿ. 2 ಕೈ ಇರುತ್ತೆ ನೋಡ್ರಿ, ಜೋರಾಗಿ ಉಚ್ಕೊಡ್ರಿ, ಜೋರಾಗಿ. ಎಸ್. ಸೊ ಈಗ ಒಂದಕ್ಕೊಂದು ಎದ್ರ ಮುಂದೆ ತಗೊಂಡ್ ಬರ್ರಿ ಈ ರೀತಿ. ಎಸ್. ನಿಧಾನಕ್ಕೆ ದೂರ ದೂರ ತರ್ರಿ ವಿಜಯ ಮ್ಯಾಮ್, ಇನ್ನೊಂದ್ ಚೂರ್ ದೂರ ತಗೋರಿ ನಿಧಾನಕ್ಕೆ. ಮತ್ತೆ ನಿಮ್ಮ ಮೊಳಕೈ ಇವೆ ನೋಡ್ರಿ, ಬಿಗಿಯಾಗಿ ಇಡಿಬೇಡ್ರಿ, ಸಡಿಲವಾಗಿ ಇಡೀರಿ.
ಅಂದ್ರೆ ನಿಮಗೆ ಫೀಲಿಂಗ್ ಗುಡ್ ಆಗುತ್ತೆ ಅಷ್ಟೇ. ಮತ್ತೆ ನಿಧಾನಕ್ಕೆ ದೂರ ದೂರ ತಗೊಂಡ್ ಬರ್ರಿ. ಹಾ, ಮತ್ತೆ ಸಮೀಪಕ್ಕೆ ತಗೊಂಡ್ ಬರ್ರಿ. ಎಸ್. ಸೊ ಯಾರ್ಯಾರಿಗೆ ಎರಡು ಕೈಯಲ್ಲಿ ವೈಬ್ರೇಷನ್ ಫೀಲ್ ಆಗಿದೆ ಒಂದ್ಸಲ ಹಿಂಗ್ ಕೈ ಮಾಡ್ರಿ. ಆ ರೀಸನ್ ಏನು ಅಂದ್ರ ನಮ್ಮ ಒಳಗೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ವರ್ಕ್ ಮಾಡುತ್ತೆ. ಇದು ಸೈನ್ಸ್ ಇದೆ. ರೇಖಿ ಭ್ರಮೆ ಅಲ್ಲ, ನೆನ್ಪಿಡ್ರಿ. ಅವತ್ತು ರೇಖಿ ಭ್ರಮೆ ಅಲ್ಲ, ರೇಖಿ ಒಂದು ವಿದ್ಯೆ ಇದೆ, ಮತ್ತೆ ರೇಖಿ ಒಂದು ಆಧ್ಯಾತ್ಮಿಕ ವಿಜ್ಞಾನ ಇದೆ. ಹಾಗಾಗಿ ನಮ್ಮ ಎರಡು ಕೈಯಲ್ಲಿ ಯಾವಾಗ ಜೋರಾಗಿ ನಾವು ಎರಡು ಕೈಯನ್ನ ಉಜ್ಕೊಂಡಿರ್ತೀವಿ ನೋಡ್ರಿ, ಅವಾಗ 5 ತತ್ವಗಳು ಒಂದೇ ಸಲಕ್ಕೆ ವೈಬ್ರೇಟ್ ಆಗುತ್ತೆ. ಅವು ಎಷ್ಟು ವೈಬ್ರೇಟ್ ಆಗುತ್ತೆ ಅಂದ್ರ ಒಂದಕ್ಕೊಂದು ಅಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಬೇಕಾದ್ರೆ ಹಿಂಗ್ ಮಾಡ್ರಿ ನೀವು, ಹೆಂಗಾಗುತ್ತೆ ನೋಡ್ರಿ. ಸೊ ಹಾಗಾಗಿ ರೇಖಿ ನಮ್ಮ ಇಡೀ ಶರೀರದಲ್ಲಿ ಎಲ್ಲಿ ಹರಿಯುತ್ತೆ ಅಂದ್ರ ನಮ್ಮ ಅಂಗೈಯಲ್ಲಿ ಹರಿಯುತ್ತೆ. ಹಾಗಾಗಿ ನಮ್ಮ ಅಂಗೈಯಲ್ಲಿ ಚಕ್ರಗಳು ಸಮೇತ ವರ್ಕ್ ಮಾಡುತ್ತೆ. ಚಕ್ರಗಳ ಬಗ್ಗೆ ನಾನು ಮತ್ತೆ ಹೇಳ್ತೀನಿ. ಈಗ ನೆಕ್ಸ್ಟ್ ಬರೆಯೋದಕ್ಕೆ ಶುರು ಮಾಡ್ರಿ. ಪಂಚಕೋಶಗಳು. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನ. ಹಾ, ಪಂಚಕೋಶಗಳು. ಎಸ್. ಸೊ ಪಂಚಕೋಶಗಳು ಅಂದ್ರ ಯಾವ ರೀತಿ ನಮ್ಗೆ ಪಂಚೇಂದ್ರಿಯಗಳಿರೋದು ಎಲ್ಲರಿಗೂ ಗೊತ್ತಲ್ಲ. ನಾಚಕಮುಖಿ ಅಂತ ಹೇಳ್ತೀವಿ. ಎಲ್ಲರಿಗೂ ಪಂಚೇಂದ್ರಿಯಗಳು ಇವೆಲ್ಲ. ಕಣ್ಣಿಲ್ ನೋಡ್ತಾ ಇದ್ದೀವಿ, ಕಿವಿಲ್ ಕೇಳ್ತಾ ಇದ್ದೀವಿ, ಮೂಗಿಲಿಂದ ವಾಸನೆ ಗ್ರಹಿಸ್ತಾ ಇದ್ದೀವಿ, ಬಾಯಿಂದ ಮಾತಾಡ್ತಾ ಇದ್ದೀವಿ, ಸ್ಕಿನ್ ಇದೆ, ಇದೆಲ್ಲ ಪಂಚೇಂದ್ರಿಯ. ಯಾವ ರೀತಿ ಪಂಚೇಂದ್ರಿಯಗಳಿವೆ ಅದೇ ರೀತಿ ಪಂಚಭೂತಗಳು ನಮ್ಮೊಳಗೆ ಕೆಲಸ ಮಾಡ್ತಾ ಇವೆ. ಪಂಚಭೂತಗಳು ಕೆಲಸ ಮಾಡ್ತಾ ಇವೆನಾ? ಅದೇ ರೀತಿ ನಮ್ಮ ಒಳಗೆ ಪಂಚತತ್ವಗಳು ಕೆಲಸ ಮಾಡ್ತಾ ಇವೆ. ಪೃಥ್ವಿ ತತ್ವ ಕೆಲಸ ಮಾಡ್ತಾ ಇದೆ, ಅಗ್ನಿ ತತ್ವ ಇದೆ, ಜಲ ತತ್ವ ಇದೆ, ವಾಯು ತತ್ವ ಇದೆ, ಆಕಾಶ ತತ್ವ ಇದೆ. 5 ತತ್ವಗಳು ಸಮೇತ ನಮ್ಮಲ್ಲಿ ವರ್ಕ್ ಮಾಡ್ತಾ ಇವೆ. ಇದು ಬೇಸಿಕ್. ಇದು 1ನೇ 2ನೇ ಕ್ಲಾಸಿನ ಮಗುವಿಗೆ ಗೊತ್ತು. ಅಧ್ಯಾತ್ಮದಲ್ಲಿ ನೀವು ಇದ್ದೀರಿ ಅಂದ್ರೆ ಇಷ್ಟು ಮಾಹಿತಿ ನಿಮಗ್ ಗೊತ್ತು. ಈಗ ನೆಕ್ಸ್ಟ್ ಬರ್ಕೋರಿ, ಯಾವ ರೀತಿ ಪಂಚೇಂದ್ರಿಯಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇವೆ, ಪಂಚ ತತ್ವಗಳು ಯಾವ ರೀತಿ ಕೆಲಸ ಮಾಡ್ತಾ ಇವೆ, ಅದೇ ರೀತಿ ನಮ್ಮ ಒಳಗೆ ಪಂಚಕೋಶಗಳು ಸಮೇತ ಕೆಲಸ ಮಾಡ್ತೇವೆ. ಕೋಶ ಅಂದ್ರೆ ಲೇಯರ್, ಪದ್ರು. ಈಗ ನಾವೇನ್ ತಿಳ್ಕೊಂಡಿವಿ, ನಾವು ಅಂದ್ರೆ ಯಾರು ಅಂದ್ರೆ ಒಂದು ಶರೀರ ಇದೆ, ಒಳಗೊಂದು ಆತ್ಮ ಇದೆ ಅಂತ ತಿಳ್ಕೊಂಡಿವಿ. ಇವೆರಡೆ ತಿಳ್ಕೊಂಡಿವಲ್ಲ ಎಲ್ಲರೂ. ಇಷ್ಟೇ ನಮ್ ಬೇಸಿಕ್ ಇರೋದು. ನಮ್ಗೆ ಎಷ್ಟು ಗೊತ್ತಿದೆ? ಒಂದು ನನ್ ಬಾಡಿ ಇದೆ, 2ನೇ ಬಾಡಿದೊಳಗೆ ಒಂದು ಜೀವ ಅದ. ಸತ್ರ ಏನಾಗುತ್ತೆ, ಆತ್ಮ ಹೊರಗೆ ಬರುತ್ತೆ, ಬಾಡಿ ಇಲ್ಲೇ ಬೀಳುತ್ತೆ. ಬಾಡಿಲಿಂದ ಎಲ್ಲಾ ತತ್ವಗಳು ಅದ್ರಲ್ಲಿ ಹೋಗಿ ಕನೆಕ್ಟ್ ಆಗ್ತಾವ ಅನ್ನೋದು ನಮ್ಗೆ ಇಲ್ಲಿ ತನಕ ತಿಳ್ಕೊಂಡಿದ್ದು. ಆದ್ರೆ ಈಗ ನೀವು ನಿಜವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರ, ನಮ್ ಎಲ್ಲರ ಒಳಗೂ ಸಮೇತ ಲೇಯರ್ಸ್ ಗಳಿವೆ, ಕೋಶಗಳಿವೆ. ಅದಕ್ಕೆ ಪಂಚಕೋಶಗಳು ಅಂತ ಹೇಳ್ತಾರ. ಅದರಲ್ಲಿ ಮೊದಲನೇ ಕೋಶ ಬರ್ಕೋರಿ, ಅನ್ನಮಯ ಕೋಶ. ಮೊದಲನೇ ಕೋಶ ಅನ್ನಮಯ ಕೋಶ ಯಾವುದು ಅಂದ್ರೆ ಬಾಡಿ ನಿಮ್ಗೆ ಟಚ್ ಮಾಡೋದಕ್ಕೆ ಯಾವ್ದು ಸಾಧ್ಯ ಇದೆ ನೋಡ್ರಿ, ಇದು ಅನ್ನದಿಂದ, ಆಹಾರದಿಂದ ನಡೆಯುತ್ತೆ. ನೀವು ಸಸ್ಯಾಹಾರ ಆದ್ರೂ ತಗೋರಿ, ಮಾಂಸ ಆದ್ರೂ ತಗೋರಿ, ಯಾವ ಆಹಾರ ಆದ್ರೂ ಬೇಕಾದ್ರೂ ತಗೋರಿ, ಬರೀ ಲಿಕ್ವಿಡ್ ಆದ್ರೂ ತಗೋರಿ, ಬರೀ ಜ್ಯೂಸೇ ಕುಡ್ದ್ ನಾ ಬದುಕ್ಲತ್ತೀನ್ರಿ ಅಂದ್ರೆ ಯಾವ್ದಾದ್ರು ಬದುಕ್ರಿ, ಒಟ್ಟು ಒಳಗ್ ಹೋಗಿರ್ತದೆ ಏನಾದ್ರೂ ಪ್ರಸಾದ, ಮಹಾಪ್ರಸಾದ. ಡೈಲಿ 1 ಟೈಮ್ 2 ಟೈಮ್ 3 ಟೈಮ್ ಅವ್ರವ್ರಿಗೆ ಸಂಬಂಧಪಟ್ಟಿರುವಂತೆ ಮಾಡ್ತೀವಿ. ಹಾಗಾಗಿ ಆಹಾರದಿಂದ ಯಾವುದು ಬದುಕ್ತಾ ಇದೆ ನೋಡ್ರಿ, ಅದಕ್ಕೆ ಅನ್ನಮಯ ಕೋಶ ಅಂತೇಳಿ ಕರಿತೀವಿ. ಇದು ಮೊದಲನೇ ಕೋಶ, ಮೊದಲನೇ ಲೇಯರ್. ಎಸ್. ಅದಾದ್ಮೇಲೆ 2ನೇದ್ ಬರುತ್ತೆ ಪ್ರಾಣಮಯ ಕೋಶ. ಸ್ವಲ್ಪ ಮೊದ್ಲ ಹೆಸರು ಬರೀರಿ, ಆಮೇಲೆ ನಿಮ್ಗೆ ಅದ್ರ ಡೀಟೇಲ್ಸ್ ಹೇಳ್ತೀನಿ. ಪ್ರಾಣಮಯ ಕೋಶ 2ನೇ ಲೇಯರ್. ಅದಾದ್ಮೇಲೆ 3ನೇ ಲೇಯರ್ ಬರುತ್ತೆ ಮನೋಮಯ ಕೋಶ. ಮನೋಮಯ ಕೋಶ. ಆಮೇಲೆ 4ನೇದ್ ಬರುತ್ತೆ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ. ಅದಾದ್ಮೇಲೆ ಕೊನೆಗೆ ಬರುತ್ತೆ ಆನಂದಮಯ ಕೋಶ. ಆನಂದಮಯ ಕೋಶ. ಸೊ ಈಗ ಕೆಳಗ್ ಬರ್ಕೋರಿ, ಅನ್ನಮಯ ಕೋಶ ಅಂತ ಹೇಳಿ ಬರ್ಕೋರಿ. ನಿಮ್ಗೆ ಒಂದು ಅನುಭವ ಸಾಕಷ್ಟು ಜನರಿಗೆ ಇದ್ದಿರುತ್ತೆ, ಅಥವಾ ನಿಮ್ ಮನೆಯಲ್ಲೂ ಇರ್ಬೋದು ಅಂತ ಹೇಳಿ ಅನ್ಕೊಂಡಿ. ಕೆಲವರಿಗೆ ಏನಾಗುತ್ತೆ ಅಂದ್ರೆ ಬಾಡಿಯಲ್ಲಿ ಪೇನ್ ಆಗುತ್ತೆ, ಸಮಸ್ಯೆ ಇರುತ್ತೆ, ಹೊಟ್ಟೆ ನೋವಾಗಿರುತ್ತೆ, ಸುಸ್ತು ಬರುತ್ತೆ, ಏನೇನೋ ಆಗುತ್ತೆ. ಅಥವಾ ಹೊಟ್ಟೆಯೊಳಗೆ ಏನೋ ಕಸಿ ವಿಸಿ ಆಗ್ತಾ ಇದೆ, ಏನೋ ಆಗಿದೆ ಅಂತ ಇಡೀ ದಿನ ಹಾಸ್ಪಿಟಲ್ ನಲ್ಲಿ ಹೋಗಿ ಎಲ್ಲಾನು ಟೆಸ್ಟ್ ಮಾಡಿರ್ತಾರ ಅವ್ರು. ಸ್ಕ್ಯಾನಿಂಗ್ ಮಾಡಿರ್ತಾರೆ, ಎಕ್ಸ್ರೇ ಮಾಡಿರ್ತಾರೆ, ಯೂರಿನ್ ಟೆಸ್ಟ್ ಆಗಿರುತ್ತೆ, ಬ್ಲಡ್ ಟೆಸ್ಟ್, ಎಲ್ಲಾ ಮಣ್ಣು ಧೂಳಿ ಎಲ್ಲಾನು ಮಾಡಿರ್ತಾರ ಅವ್ರಿಗೆ.
ಎಲ್ಲಾ ಟೆಸ್ಟ್ ಗಳು ಮುಗಿದ್ಮೇಲೆ ಸಂಜೆಗೆ ರಿಪೋರ್ಟ್ ಬರುತ್ತೆ ನಿಲ್, ಏನೂ ಆಗಿಲ್ಲ ಅಂತ. ಯಾರ್ಯಾರಿಗೆ ಅನುಭವ ಇದೆ? ರಿಪೋರ್ಟ್ ನಿಲ್ಲಿದೆ, ರಿಪೋರ್ಟ್ ನಾಗ ಏನು ಇಲ್ಲ, ಆನ್ಸರ್ ಏನು ಇಲ್ಲ, ಅಲ್ಲಿ ಪ್ರಾಬ್ಲಮೇ ಇಲ್ಲ ರಿಪೋರ್ಟ್ ನಲ್ಲಿ, ಆದ್ರೆ ಅವ್ರಿಗೆ ಸಮಸ್ಯೆ ಇರುತ್ತೆ. ಅಂತವ್ರನ್ನ ನೋಡಿರ್ಬೋದಲ್ಲ ನೀವು. ರಿಪೋರ್ಟ್ ನಲ್ಲಿ ಏನು ಇಲ್ಲ, ಡಾಕ್ಟರ್ ಹೇಳ್ತಾರೆ ಅವ್ರಿಗೆ ಏನಾಗಿಲ್ಲ ಮನಿ ಕರ್ಕೊಂಡು ಹೋಗ್ರಿ ಅಂತಾರೆ. ನಮ್ ಕಡೆ ಬೀದರ್ನಲ್ಲೂ ಹಂಗೆ ಸೇಮ್. ಆದ್ರೆ ನೋಡ್ತೀವಿ ನಾವು ಅವ್ರಿಗೆ ಸಮಸ್ಯೆ ಇರುತ್ತೆ. ಸೊ ಈಗ ಬರ್ಕೋರಿ ಅವರ ಸಮಸ್ಯೆ, ಈಗ ಬರ್ಕೋರಿ ಯಾವುದೇ ಒಂದು ಸಮಸ್ಯೆ ನಿರಂತರ 40 ದಿನಗಳ ಕಾಲ ನಿಮ್ಗೆ ಕಾಡ್ತಾ ಇದೆ, ಪೀಡಿಸ್ತಾ ಇದೆ, ನೀವು ಅದಕ್ಕೆ ಪರಿಹಾರವನ್ನ ಕಂಡು ಹಿಡಿದಿಲ್ಲ ಅಂದ್ರ ನಿಮ್ಮ ಸಮಸ್ಯೆ ಇದೆ ನೋಡ್ರಿ, ಅದು ತನ್ನ ಲೇಯರ್ ಅನ್ನ ದಾಟಿ ಒಂದು ಸ್ಟೆಪ್ ಒಳಗ್ ಹೋಗುತ್ತೆ. ಆ ಸ್ಟೆಪ್ಪಿನ ಹೆಸರೇ ಪ್ರಾಣಮಯ ಕೋಶ. 40 ದಿನ. ಹಾಗಾಗಿ ನಮ್ಮ ಮೈಂಡ್ ಅಲ್ಲಿ ಏನಾಗಿದೆ, BP, ಶುಗರ್, ಥೈರಾಯ್ಡ್ ಇವೆಲ್ಲನೂ 40 ದಿನದ ನಂತರ ಅದು ಎಲ್ಲಿ ಹೋಗಿ ಸೇವ್ ಆಗುತ್ತೆ ಆ ಎನರ್ಜಿ ಅಂದ್ರ ಪ್ರಾಣಮಯ ಕೋಶಕ್ಕೆ. ಒಂದು ಸಲ ಪ್ರಾಣಮಯ ಕೋಶಕ್ಕೆ ಹೋದ್ಮೇಲೆ ಡಾಕ್ಟರ್ಸ್ ಹೇಳ್ತಾರ ಲೈಫ್ ಟೈಮ್ ಆರಾಮಾಗಂಗಿಲ್ಲ. ಶುಗರ್ ಒಂದ್ಸಲ ಬಂದ್ರೆ ಮುಗಿತ್ರಿ, BP ಒಂದ್ಸಲ ಬಂದ್ರೆ ಮುಗೀತು, ಹಂಗೇನು ಇಲ್ಲ. ನೀವ್ ರೇಖೆಯಲ್ಲಿ ಬರ್ರಿ, ಪೂರ್ತಿ ನಾರ್ಮಲ್ ಆಗ್ಬಿಡ್ತೀರಿ. ಎಲ್ಲಾನು ಹೆಚ್ಚು ಕಡಿಮೆ ನನಗನಿಸುತ್ತೆ ಮೈಂಡ್ ಸೆಟ್ ನಾವು ಹಂಗೆ ಮಾಡ್ಕೊಂಡಿರ್ತೀವಿ. ನಾವು ಅವ್ರನ್ನ ನಂಬಿರ್ತೀವಿ, ಆ ನಂಬಿಕೆಗೆ ಏನೇನೋ ಆಗಿರುತ್ತೆ. ಬಟ್ ಅವ್ರ ಬಗ್ಗೆ ನಾವ್ ಯಾವ್ದು ವಿರೋಧ ಮಾಡೋದಿಲ್ಲ. ಆದ್ರೆ ಇಲ್ಲಿ ಬರ್ಕೋರಿ, ಜಗತ್ತಿನಲ್ಲಿ ಏಕೈಕವಾಗಿರುವಂತ ಒಂದೇ ಒಂದು ಥೆರಪಿ ಇದೆ, ಬರ್ಕೋರಿ. ರೇಖೆಯನ್ನ ಒಂದು ಥೆರಪಿ ಅಂತ ಕರಿತೀವಿ, ಚಿಕಿತ್ಸೆ. ಜಗತ್ತಿನ ಅತ್ಯಂತ ಅದ್ಭುತವಾಗಿರುವಂತ ಮತ್ತು ಅಷ್ಟೇ ಸುಂದರವಾಗಿರುವಂತ ಥೆರಪಿ ಅಂತ ಯಾವ್ದಾದ್ರು ಇದ್ರೆ ಅದು ರೇಖಿ. ಹಾಗಾಗಿ ರೇಖಿ ಎಲ್ಲಿ ಹೋಗಿ ಹೀಲಿಂಗ್ ಮಾಡುತ್ತೆ ಅಂದ್ರ ನಮ್ಮ ಪ್ರಾಣಮಯ ಕೋಶಕ್ಕೆ ಹೋಗಿ ಹೀಲಿಂಗ್ ಮಾಡುತ್ತೆ. ಬರೀ ಅದಕ್ಕೆ ರಿಸಲ್ಟ್ ಬರೋದು ರೇಖಿಯಲ್ಲಿ. ಹೆಲ್ತ್ ಸಮಸ್ಯೆಗೆ ರಿಸಲ್ಟ್ ಯಾಕೆ ಬರುತ್ತೆ ಅಂದ್ರೆ ಪ್ರಾಣಮಯ ಕೋಶಕ್ಕೆ ಕನೆಕ್ಟ್ ಆಗಿರುತ್ತೆ ಅದು. ಹಾಗಾಗಿ ಈಗ ನಿಮ್ಗೆ ಅರ್ಥ ಮಾಡಿಸುವಂತ ನಾನು ಏನ್ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರ, ನಿಮ್ಗೆ ಸಮಸ್ಯೆ ಎಲ್ಲಿದೆ ನೀವು ಅಲ್ಲಿ ಪರಿಹಾರ ಹುಡುಕಬೇಕು. ನಿಮ್ಗೆ ಅನ್ನಮಯ ಕೋಶದಲ್ಲಿ ಇದೆ, ನಾ ಹೊರಗಿನ ಡಾಕ್ಟರ್ಸ್ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. 2000 ಪ್ರಕಾರ ಡಾಕ್ಟರ್ಸ್ ಇದ್ದಾರೆ ನಮ್ ಶರೀರದ ನೋಡೋದಕ್ಕೆ. ಆದ್ರ ಒಂದ್ ಅದ್ಭುತ ಏನು ಅಂದ್ರ, ನಮ್ಮ ಒಳಗಿರುವಂತ 4 ಕೋಶಗಳದ್ದು ಒಬ್ರು ಡಾಕ್ಟರ್ ಇಲ್ಲ. ನೆನ್ಪಿಡ್ರಿ, ನೀವು ಒಬ್ರು ಇಲ್ಲ. ಈ 4 ಕೋಶಗಳನ್ನ ಹೀಲ್ ಮಾಡುವಂತ ಕೆಪಾಸಿಟಿ ಯಾವ್ದಕ್ಕಾದ್ರೂ ಇದೆ ಅಂದ್ರೆ ಅದು ಅಧ್ಯಾತ್ಮಕ್ ಮಾತ್ರ ಇದೆ, ಮೆಡಿಟೇಷನ್ ಇದೆ. ಬರ್ಕೋರಿ, ಧ್ಯಾನದಲ್ಲಿ ಈ 4 ಲೇಯರ್, 4 ಇಲ್ಲ ಪೂರ್ತಿ 5 ಲೇಯರ್ಸ್ ಗಳಿಗೂ ಸಮೇತ ಚಿಕಿತ್ಸೆ ನೀಡುವಂತ ಶಕ್ತಿ ನಮ್ಮ ಮೆಡಿಟೇಷನ್ಗಿದೆ. ಅದಕ್ಕಾಗಿ ಬರ್ಕೋರಿ, ಈಗ ಒಂದ್ ವರ್ಡ್ ರೆಡ್ ಪೆನ್ ಬರೀರಿ. ನೀವು ನಿಮ್ಮ ಜೀವನದಲ್ಲಿ ಏನಾದ್ರೂ ಮೆಡಿಸಿನ್ಸ್ ತಗೋಬಾರ್ದು ಅಂತ ಇವತ್ತು ಡಿಸೈಡ್ ಮಾಡಿದ್ರೆ, ಯಾರ್ಯಾರು ಡಿಸೈಡ್ ಮಾಡ್ತೀರಿ? ಯಾರ್ಯಾರಿಗೆ ಅನ್ಸ್ತದ ಮೇಡಮ್ ಮೆಡಿಸಿನ್ ತಗೊಂಡ್ ಸಾಕಾಗ್ಬಿಟ್ಟದ್ ನಮ್ಗ, ನಾನ್ ತಗೋಲೇಬಾರ್ದು, ಅಥವಾ ಅದು ಬಾಳ ಡೋಸ್ ಕಡಿಮೆ ಆಗ್ಬೇಕು. ಈಗ ಒಂದ್ಸಲ 3 ಸಲ ತಗೊಲತ್ತೀರಿ, 3ಕ್ಕೆ ಒಂದೇ ಸಲ ಬರ್ಬೇಕು. ಒಂದ್ಸಲ ತಗೊಲತ್ತೀರಿ, ಟೋಟಲಿ ತಗೋನೇಬಾರ್ದು. ಸೊ ರೆಡ್ ಪೆನ್ಲಿಂದ ಬರೀರಿ, ಯಾರೆಲ್ಲರಿಗೂ ಮೆಡಿಸಿನ್ ತಗೋಬಾರ್ದು ಅಂತ ಇವತ್ತು ಡಿಸೈಡ್ ಮಾಡಿದ್ರೆ ಅದಕ್ಕೆ ಒಂದೇ ಒಂದು ಪರಿಹಾರ ಇದೆ. ನಾನು ಒಬ್ಬಕಿನೇ ಹೇಳ್ತಾ ಇಲ್ಲ, ಈ ಹಿಂದಿನಿಂದನೂ ಹೇಳ್ತಾ ಇದ್ದಾರೆ. ನೀವು ಮೆಡಿಟೇಷನ್ ಇದೆ ನೋಡ್ರಿ, ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಷ್ಟೇ, ಸಿಂಪಲ್. ಮತ್ತೆ ಯಾವ್ದಾದ್ರೂ ಮಾಡ್ರಿ ನೀವ್ ಇದೇ ಮೆಡಿಟೇಷನ್ ಮಾಡ್ರಂತ ಎಲ್ಲೂ ಇಲ್ಲ, ಹಂಗೇನೋ ತಲೆ ಕೆಡ್ಸ್ಕೊಬೇಡ್ರಿ ನೀವು. ಆದ್ರೆ ನೀವು ಧ್ಯಾನ ಮಾರ್ಗಕ್ಕೆ ಬಂದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಉಳಿದ ಲೇಯರ್ಸ್ ಗಳಿಗೆ ಅದು ಎನರ್ಜಿ ಕನೆಕ್ಟ್ ಆಗುತ್ತೆ. ಹಾಗಾಗಿ ಮೆಡಿಟೇಷನ್ ನಿಂದ ನಮ್ಮ ಒಳಗೆ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗುತ್ತೆ. ರೋಗಗಳ ವಿರುದ್ಧ, ರೋಗಾಣುಗಳ ವಿರುದ್ಧ ಹೋರಾಡುವಂತ ಶಕ್ತಿ, ಫ್ರೀಕ್ವೆನ್ಸಿ, ಆ ಸೆಲ್ಸ್ ಗಳು ನಮ್ಮ ಶರೀರದಲ್ಲಿ ಏನಾಗುತ್ತೆ ಅಂದ್ರ ಕೆಲಸ ಮಾಡೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಮೆಡಿಸಿನ್ ತಗೋಬಾರ್ದು ಅಂತ ಏನಾದ್ರೂ ಪ್ಲಾನ್ ಮಾಡಿದ್ರ ದಯವಿಟ್ಟು ಏನ್ ಮಾಡ್ರಿ, ಬರೀ ನೀವೇ ಏನ್ ಮಾಡ್ರಿ, ಮೆಡಿಟೇಷನ್ ಮಾಡ್ರಿ. ಹಾಗಾಗಿ ಬರ್ಕೋರಿ, ಮೆಡಿಟೇಷನ್ ಇದೆ ನೋಡ್ರಿ, ಇವತ್ತು ಅಗತ್ಯ ಇಲ್ಲ, ಅನಿವಾರ್ಯ ಇದೆ. ಇವತ್ ನಮ್ಮ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಮೆಡಿಟೇಷನ್ ಮಾಡ್ರಿ ಅಂತ. ಕೇಳಿರಲ್ಲ, ನಮ್ ಡಾಕ್ಟರ್ಸ್ ಎಲ್ಲ ಈಗ ಬಾರಿ ಇಮಾನ್ದಾರಿ ಆಗ್ಯಾರ. ಅವ್ರಿಗೂ ಗೊತ್ತಾಗಿದೆ ನಮ್ದು ಎಷ್ಟು ಟ್ಯಾಬ್ಲೆಟ್ಸ್ ಹಾಕೊಂಡ್ರು ಏನಾಗೋದಿಲ್ಲ, ಮೆಡಿಟೇಷನ್ ಮಾಡ್ರಂತಾರ, ವಾಕಿಂಗ್ ಮಾಡ್ಲಿಕ್ಕೆ ಹೋಗ್ರಂತಾರ, ಪಾಸಿಟಿವ್ ಥಿಂಕ್ ಮಾಡ್ರಂತಾರ, ಟೆನ್ಷನ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಇವತ್ ನೀವು ನೋಡ್ರಿ ಡಾಕ್ಟರ್ಸ್ ಈಗ ಗೊತ್ತಾಗಿದೆ ನಮ್ಗಿಂತ ಒಂದ್ ದೊಡ್ಡ ಶಕ್ತಿ ಏನೋ ಕೆಲಸ ಮಾಡ್ತಾ ಇದೆ ಅಂತ. ಹಾಗಾಗಿ ದಯವಿಟ್ಟು ಒಂದು ಜೀವನದಲ್ಲಿ ಇವತ್ತೇ ನೀವು ಅಳವಡಿಸ್ಕೊಡ್ರಿ. ಈ ಬೆಳಕಿನ ಹಬ್ಬ ದೀಪಾವಳಿಯ ಪ್ರಯುಕ್ತ ಒಂದು ಮೈಂಡ್ ಅಲ್ಲಿ ಸೇವ್ ಮಾಡ್ಕೊರಿ, ನನ್ನ ಜೀವನದಲ್ಲಿ ನಾನು ಮೆಡಿಟೇಷನ್ ಮಾಡ್ತೀನಿ ಅಂತ. ಸ್ಪೆಷಲಿ ಯಾರ್ 40+ ಇದ್ರಿ, ದೇವರಾಣಿ ನಿಮ್ಗೆ BP, ಶುಗರ್ ಏನೇನು ಬರ್ಬಾರ್ದು, ರಿಲ್ಯಾಕ್ಸ್ ಇರ್ಬೇಕಂದ್ರೆ ಮೊದ್ಲು ಮೆಡಿಟೇಷನ್ ಮಾಡ್ಬೇಕು ನೋಡಿ. 40+ ಇದ್ದವ್ರು. ರೀಸನ್ ಏನು ಅಂದ್ರೆ ಇಲ್ಲಿಂದ ಶರೀರ ಪರಿವರ್ತನೆ ಆಗುತ್ತೆ, ಗೊತ್ತಲ್ಲ ನಿಮ್ಗೆ. 40+ ನಂತರ ಶಾರೀರಿಕ ಪರಿವರ್ತನೆಗಳು ಶುರು ಆಗುತ್ತೆ. ಹೆಣ್ಮಕ್ಳಿಗೂ ಗಂಡ್ ಮಕ್ಳಿಗೆ ಇಬ್ಬರಿಗೂ ಶುರು ಆಗುತ್ತೆ.
ಸೊ ಹಾಗಾಗಿ ಆ ಪರಿವರ್ತನೆ, ಶಾರೀರಿಕ ಪರಿವರ್ತನೆಯನ್ನ ಸಹನ್ ಮಾಡ್ಕೊಳ್ಬೇಕು. ಅದ್ರ ಜೊತೆ ಕನೆಕ್ಟ್ ಆಗ್ಬೇಕು ಅಂದ್ರೆ ನಮ್ಮೊಳಗ ಒಂದು ಆಂತರಿಕವಾಗಿರುವಂತ ಶಕ್ತಿ ಬೇಕಾಗುತ್ತೆ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರ ಧ್ಯಾನ ಅಂತ ಹೇಳಿ ಕರಿತೀವಿ, ಮೆಡಿಟೇಷನ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಈ 5 ಕೋಶಗಳು ನಮ್ಮೊಳಗೆ ಕೆಲಸ ಮಾಡ್ತಾ ಇವೆ. ಯಾರ್ಯಾರಿಗೆ ಪಂಚಕೋಶಗಳ ಬಗ್ಗೆ ಅರ್ಥ ಆಗಿದೆ ಎಸ್ ಅಂತ ಒಂದ್ಸಲ ಟೈಪ್ ಮಾಡ್ರಿ ಬೇಗ ಬೇಗ. ಹಾ, ಇಲ್ಲಿ ತನಕ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ ನಾನು. ಎಸ್, ಓಕೆ, ಡನ್. ಓಕೆ, ಹಾ, ಎಲ್ಲರಿಗೂ ಇಲ್ಲಿ ತನಕ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಮತ್ತೆ ಡೇ 1 ಇದೆ. ನಾನು ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ಒಳಗ್ ಹೋಗೋದ್ ಕಷ್ಟ ಇದೆ. ತಲೆ ಒಳಗ್ ಹೋಗೋದು ಸ್ವಲ್ಪ ಕಷ್ಟ ಇದೆ. ಹಾಗಾಗಿ ನಾನು ಒಂದ್ 4-5 ಜನರಿಗೆ ಅನ್ಮ್ಯೂಟ್ ಮಾಡ್ತೀನಿ. ಸ್ವಲ್ಪ ನೀವ್ ಹಿಂಗ್ ಕೈ ಮಾಡ್ರಿ. ಇವತ್ ನಾವ್ ಏನೆಲ್ಲವನ್ನ ಕಲ್ತೀವಿ ಅನ್ನುವಂಥದ್ದು ಒಂದ್ಸಲ ರಿಪೀಟ್ ಮಾಡೋಣ. ಕೆಲವ್ರು ಲೇಟ್ ಆಗಿ ಜಾಯ್ನ್ ಆಗಿದ್ದಾರೆ. ಫಸ್ಟ್ ನೀವು 45 ಜನ ಮಾತ್ರ ಇದ್ದೀರಿ, ನೆನ್ಪದನ? ನಮ್ ಶೀಲಾವತಿ ಮ್ಯಾಮ್, ಸಂಜಯ್ ಸರ್, ಇವೆಲ್ಲ ನೀವು ಫಸ್ಟ್ ಜಾಯ್ನ್ ಆಗಿರಿ. ವಿಜಯ ಮ್ಯಾಮ್ ಇವೆಲ್ಲರೂ. ಆಮೇಲೆ ಎಲ್ಲರಿಗೂ ನೆನಪು ಬಂತು, ಏನೋ ಕೋರ್ಸ್ ಇತ್ತು. ಆಮೇಲೆ ಮತ್ತೆ ಓಡ್ತಾ ಎದ್ದೋ ಬಿದ್ದೋ ಬರಟ್ಗೆ ಹೋಗ್ಬಿಟ್ಟಿದೆ 15 ನಿಮಿಷ 20 ನಿಮಿಷ. ಸೊ ಹಾಗಾಗಿ ಉಳಿದ ನಾವೆಲ್ಲರೂ ಅವ್ರಿಗೆ ಏನ್ ಸಪೋರ್ಟ್ ಮಾಡೋಣ. ಅವರು ನಮ್ಮೂರೆಲ್ಲ ತಡ ಆಗಿರ್ಬೋದು, ಹಬ್ಬ ಇದೆ, ಆಗುತ್ತೆ. ಸೊ ಹಾಗಾಗಿ ನೀವು ಹೇಳುವುದ್ರ ಮೂಲಕ ಅವ್ರಿಗೆ ಒಂಚೂರು ನೀವು ಸಪೋರ್ಟ್ ಮಾಡ್ಬೇಕು. ಯಾರು ಹೇಳ್ತೀರಿ? ಒಬ್ರೊಬ್ರು 1 ಪಾಯಿಂಟ್ ಮಾತ್ರ ಹೇಳೋದು. ಇವತ್ತೇನ್ ಕಲ್ತೀವಿ? ವಿಜಯ್ ಮ್ಯಾಮ್, ಹಾ, ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ. 1 ನಿಮಿಷ ನಿಂದ್ರೆ ಎಲ್ಲರಿಗೂ ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ. ನೀವು ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಇಷ್ಟೇ, ನೀವು ಹಿಂಗ್ ಕೈ ಮಾಡ್ರಿ ನನ್ಗೆ. ಹಾ, ವಿಜಯ ಹಿರೇಮಠ್, ಹಾ ಹೇಳ್ರಿ ಮೇಡಮ್. ನಾನಿವತ್ತು ರೇಖಿ ಅಂದರೇನು ಕಲ್ತೆ ಫಸ್ಟ್. ಹಾ, ಎಸ್. ರೇಖಿ ಅಂದ್ರೆ ಯೂನಿವರ್ಸ್, ಬ್ರಹ್ಮಾಂಡದ ಬಗ್ಗೆ. ಈ ಅಂದ್ರೆ ಶಕ್ತಿ, ನಮ್ಮಲ್ಲಿರೋ ಎನರ್ಜಿನ ಹೇಗೆ ಉಪಯೋಗಿಸ್ಬೇಕನ್ನೋದು ತಿಳ್ಕೊಂಡಿದೀನಿ ಸ್ವಲ್ಪ. ರೇಖಿ ಅಂದ್ರೆ ಏನು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಿದೆನಾ? ಎಲ್ರು 1 ಕೈ ಇಲ್ಲ 2 ಕೈ ಮಾಡಿ. 2 ಮಾಡ್ರಿ. 2 ಮಾಡಿದ್ರೆ ಸ್ವಲ್ಪ ಎನರ್ಜಿ ನನ್ಗೂ ಕಾಣುತ್ತೆ. ಎಸ್. ನೆಕ್ಸ್ಟ್ ಮತ್ತೆ ಏನ್ ಕಲ್ತೀವಿ? 2ನೇ ಟಾಪಿಕ್. ಮತ್ತೆ ಯಾರಿದ್ರಿ? ಕೈ ಮಾಡ್ರಿ ಸ್ವಲ್ಪ ಹಿಂಗ. ಹಾ, ಎಸ್, ರಾಜೇಂದ್ರ ಸರ್, ಹಾ, ಸುಜಾತ, ಹಾ ಸರ್, ಅನ್ಮ್ಯೂಟ್ ಮಾಡ್ಬೇಕು. ರಾಜಣ್ಣ ಸರ್, ಮ್ಯೂಟ್ ನಾಗಿದ್ದೀರಿ ನೀವು, ಅನ್ಮ್ಯೂಟ್ ಮಾಡ್ರಿ. ಹಾ, ಪಂಚಕೋಶಗಳು. ಹಾ, 5 ಕೋಶಗಳು, 5 ಪಂಚೇಂದ್ರಿಯಗಳು, ಪಂಚಕೋಶಗಳು. ಎಸ್, ಪಂಚೇಂದ್ರಿಯಗಳು, ಪಂಚಕೋಶಗಳು, ಪಂಚತತ್ವಗಳು, ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳಿ. ಎಸ್. ನೆಕ್ಸ್ಟ್ ರೇಖೀಯ ಇತಿಹಾಸ ಮೇಡಮ್. ಹಾ ಸರ್, ರೇಖೀಯ ಇತಿಹಾಸ. 1 ನಿಮಿಷ. ರೇಖೀಯ ಇತಿಹಾಸ. ಹಾ, ರಾಜೇಂದ್ರ ಸರ್ ನಿಮ್ದು ವಿಡಿಯೋ ಆನ್ ಇಲ್ಲ. ರಾಜೇಂದ್ರ ಸರ್, ನನ್ಗೆ ಒಂದೊಂದ್ಸಲ ಏನ್ ಅನ್ಸುತ್ತೆ ಅಂದ್ರೆ ಟೆಕ್ನಾಲಜಿ ಒಂದ್ ದಿವ್ಸ ಹಿಂಗ್ ಬರುತ್ತೆ ಅದನ್ನು ಬರುತ್ತೆ. ನಾನ್ ಹಿಂಗ್ ಲ್ಯಾಪ್ಟಾಪಿನ ಕೈ ಹಾಕಿ ಬೀದರ್ಕ್ ನಿಮ್ಗೆ ಕರ್ಕೊಂಡ್ ಬರ್ಬೇಕು. ಯಾರ್ಯಾರು ವಿಡಿಯೋ ಆಫ್ ಮಾಡಿರಿ? ನಂದೊಂದ್ ಡ್ರೀಮ್ ಅದ, ಅಂತ ದಿನ ಬರ್ಬೇಕಂತ. ಬಂದೇ ಬರುತ್ತೆ ಅದನ್ನು. ಇದು ಬಂದಿದಂದ್ರೆ ಅದನ್ನು ಬರ್ಬೋದಲ್ಲ, ಏನ್ ಹೇಳಕ್ಕಾಗುತ್ತೆ ಹೇಳಿ? ಅದೇನಂತ ದೊಡ್ಡದಿಲ್ಲ. ವಿಡಿಯೋ ಆಫ್ ಇದೆ ನೋಡ್ರಿ, ಭಾರಿ ಭಯಂಕರ ನನ್ ಇದಾಗುತ್ತೆ. ಹಾಗಾಗಿ ಪೇಡ್ ಸೆಷನ್ಗೆ ಬರ್ರಿ ನೀವು. ನಮ್ಮಲ್ಲಿ ರೇಖಿ ಲೆವೆಲ್ 2 ಗ್ರ್ಯಾಂಡ್ ಮಾಸ್ಟರ್ಗೆಲ್ಲ ಬರ್ರಿ. 1 ನಿಮಿಷನೂ ವಿಡಿಯೋ ಆಫ್ ಇರೋದಿಲ್ಲ. ಅಷ್ಟು ಅದ್ಭುತ ಸ್ಟೂಡೆಂಟ್ಸ್ ನಮ್ದು, ಡೈಮಂಡ್ಸ್ ಗಳು. ಹಾಗಾಗಿ ಯಾವಾಗ್ಲೂ ಡೈಮಂಡ್ಸ್ ಗಳಿಗೆ ಹುಡುಕಾಟ ಮಾಡ್ತೀನಿ. ಇವತ್ತೊಂದಿನ ಹೋಗ್ಲಿ, ಹಬ್ಬ ಇದೆ, ನಾನು ಏನು ಅನ್ನೋದಿಲ್ಲ. ಬಟ್ ನಾಳೆ ಇದೆ ನೋಡ್ರಿ, ನಾಳೆ 8 ರಿಂದ 9 ಗಂಟೆ ಎಲ್ಲರೂ ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡ್ಬೇಕು. ಮತ್ ವಿಡಿಯೋ ಆನ್ ಮಾಡ್ಲಿಕ್ಕೆ ಆದ್ರೆ ಮಾತ್ರ ಕ್ಲಾಸ್ ನೀವು ಅಟೆಂಡ್ ಮಾಡಿ. ಇಲ್ಲಾಂದ್ರೆ ಶಿವ ಅಂತ ಇರ್ರಿ, ಯಾಕೆ ಸುಮ್ ತಲೆ ಕೆಡ್ಸ್ಕೋತ್ರಿ? ಕಲ್ತೇನ್ ಮಾಡೋರ್ ಇದ್ರಿ, ಕಲಿಯೋರ್ ಕಲೀಲ್, ಮುಂದ್ ಹೋಗೋರ್ ಹೋಗ್ಲಿ. ನೀವ್ ಹಿಂಗೆ ಎಲ್ಲಿದ್ರಿ ಅಲ್ಲೇ ಇರಟ್ರಿ, ಡಿಸೈಡ್ ಮಾಡ್ರಿ. ಮತ್ತೆ ಇಲ್ಲಾಂದ್ರೆ ನಾಳೆ ವಿಡಿಯೋ ಕಂಪಲ್ಸರಿ ಆನ್ ಮಾಡ್ಬೇಕು. ಗೊತ್ತಾಯ್ತು ಎಲ್ಲರಿಗೂ ಕಮಿಟ್ಮೆಂಟು? ಅಲ್ಲಿ ತನಕ ಏನಾದ್ರು ಮಾಡಿ. ಡೇ 1 ಇದೆ, ನನ್ ಬಗ್ಗೆ ನಿಮ್ಗೂ ಗೊತ್ತಿರ್ಲಿಕ್ಕಿಲ್ಲ, ಆಗಿರ್ಬೋದು, ಇಟ್ಸ್ ಓಕೆ. ಹಾ, ಸೊ ನೆಕ್ಸ್ಟ್ ಮತ್ತೆ ಏನ್ ಕಲ್ತೀವಿ ಇವತ್ತ? ನೆಕ್ಸ್ಟ್, ಹಾ, ಸುಜಾತಾ ಮ್ಯಾಮ್ ಹೇಳ್ರಿ. ಇತಿಹಾಸದ ಬಗ್ಗೆ. ಹಾ, ರೇಖೀಯ ಇತಿಹಾಸ. ರೇಖಿ ಎಲ್ಲೆಲ್ಲಿಂದ ಬಂತು, ಯಾವ ರೀತಿ ಬಂತು, ಮತ್ತೆ ನಾವು ಋಗ್ವೇದ ಬಂತು, ಅಲ್ಲಿ ಅಥರ್ವ ವೇದ ಇರ್ಬೋದು, ನಾಥ ಸಂಹಿತೆ ಇರ್ಬೋದು, ವಶಿಷ್ಠ ವಿದ್ಯೆ, ಅಥರ್ವಿಣಿ ವಿದ್ಯೆ, ಈ ಎಲ್ಲಾ ಮಾಹಿತಿಗಳನ್ನ ನಾವು ರೇಖೀಯ ಇತಿಹಾಸದಲ್ಲಿ ಕಲ್ತೀವಿ. ಮತ್ತೆ ನಾಳೆ ಬರ್ಕೋರಿ. ನಾಳೆ ಕಂಪಲ್ಸರಿ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ತಗೋಬೇಕು. ನಾಳೆ ನಿಮ್ಗೆ ರೇಖೀಯ ಪಂಚತತ್ವಗಳ ಬಗ್ಗೆ ಪ್ರಾಕ್ಟಿಕಲ್ ಇರುತ್ತೆ ನಾಳೆ.
ನಿಮಗ್ ಬರೆಯೋದಿರುತ್ತೆ. ಕೆಲಸದ ಝಂಜಾಟದಲ್ಲಿ ಮೇಡಮ್ ಎಲ್ಲರಿಗೂ ಇಲ್ಲಿ ಬಂದ್ಮೇಲೆ ನೆನ್ ಬರ್ತದ ಕ್ಲಾಸ್ನಾಗ, ಅರೆ ಹೇಳಿದ್ರಲ್ಲ ಈಗ ಏನ್ ಮಾಡ್ತೀರಿ? ಸೊ ಹಾಗಾಗಿ ದಯವಿಟ್ಟು ನಾಳೆ ಮಕ್ಕಳಿಗೆ ಕಳಿಸಿ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡ್ಕೊಡ್ರಿ. ಓಕೆನಾ? ಸೊ ಇವತ್ತಿನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. 5 ನಿಮಿಷ ಟೈಮ್ ಇದೆ, ಆದ್ರೂ ಮತ್ತೆ ಬೇರೆದೊಂದು ಒಂದಿಷ್ಟು ಕೆಲಸ ನಮ್ದು ನಡೆಯುತ್ತೆ ಅಂತ ಹೇಳಿ ಹೇಳ್ತಾ, ಸೊ ಎಲ್ಲರಿಗೂ ಮತ್ತೆ ನಾಳೆಯ ದಿನಕ್ಕೆ ತಮ್ಮೆಲ್ಲರಿಗೂ ಇನ್ನೊಂದು ಸಲ ನಾನು ಹಾರ್ದಿಕ ಸ್ವಾಗತವನ್ನ ಮಾಡ್ತೀನಿ. ಅದಾದ್ಮೇಲೆ ನಿಮ್ಗೆ ಇನ್ನೊಂದು ಹೇಳೋದೇನು ಅಂದ್ರೆ, ನಾಳೆ ಟಾಪಿಕ್ ಇದೆ ನೋಡ್ರಿ, ಬಹಳ ಅದ್ಭುತ ಇದೆ. ನಿಮ್ ಜೀವನದಲ್ಲಿ ಯಾವತ್ತೂ ಕೇಳೇ ಇಲ್ಲ ಅಂತಹದ್ದನ್ನ ಕೇಳೋದಕ್ಕೆ ಇವತ್ತು ಓನ್ಲಿ ನಿಮ್ಗೆ ಮಾಹಿತಿ ಬ್ರೀಫ್ ಆಗಿ ಕೊಟ್ಟಿನಿ, ಮೇಲೆ 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 ಅರ್ಥ ಮಾಡ್ಸೀನಿ. ನಾಳೆ ನಾವು ಇನ್ನೂ ಡೆಪ್ತ್ ಆಗಿ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗೋದಿದೆ. ಹಾಗಾಗಿ ನಾಳೆ ಎಲ್ರು ಸಮಯಕ್ಕೆ ಸರಿಯಾಗಿ ಅಟೆಂಡ್ ಆಗ್ರಿ ಅಂತ ಹೇಳಿ ಹೇಳ್ತಾ, ಇವತ್ತಿನ ನಮ್ಮ ಸೆಷನ್ಗೆ ಎಲ್ಲರಿಗೂ ಅನಂತ ಶರಣಾರ್ಥಿಯನ್ನ ಹೇಳ್ತೀನಿ. ಎಲ್ಲರಿಗೂ ಶುಭವಾಗ್ಲಿ. ನೀವ್ ಅಂದುಕೊಂಡಂತ ಎಲ್ಲಾ ಕನಸುಗಳು ಸಮೇತ ನನ್ಸಾಗ್ಲಿ. ಅದಾದ್ಮೇಲೆ ಯಾರ್ಯಾರಿಗೆ ದೈಹಿಕವಾದ ಸಮಸ್ಯೆಗಳಿವೆ ಅಂತ ಹೇಳಿ ಬರ್ದಿರ್ ನೋಡ್ರಿ, ಇವತ್ ಮೈಂಡಿಗೆ ಮೆಸೇಜ್ ಹಾಕ್ರಿ. ಅವ್ ಯಾವೂ ನನ್ಗಿಲ್ಲ, ನಾನು ಎಲ್ಲಾದ್ರಲಿಂದ ಹೊರಗ್ ಬಂದೀನಿ, ನಾನು ಹೆಲ್ದಿ ಆಗಿದ್ದೀನಿ, ನಾನು ಹ್ಯಾಪಿ ಆಗಿದ್ದೀನಿ. ಈ ದೀಪಾವಳಿ ನನ್ನೊಳಗ್ ಹೊಸ ಚೈತನ್ಯ ಶಕ್ತಿಯನ್ನ ಕೊಟ್ಟಿದೆ ಅಂತೇಳಿ ನೀವು ಅಫರ್ಮೇಶನ್ಸ್ ಅನ್ನ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಮಾಡ್ರಿ ಅಂತೇಳಿ ಹೇಳ್ತಾ, ನಾಳೆ ಮತ್ತೆ ಸಿಗೋಣ ಎಲ್ಲರಿಗೂ. ಹಾ ಓಕೆ, ಇನ್ನು ಒಂದು ಆಪ್ಷನ್ ಇದೆ ನಿಮ್ಗೆ. ಯಾರೆಲ್ಲರೂ ಬೆಳಿಗ್ಗೆ ಬೇಗ ಹೇಳ್ತ್ರಿ? ಸ್ವಲ್ಪ ಹಿಂಗ್ ಕೈ ಮಾಡ್ರಿ, ಬೇಗ ಹೇಳೋರು. ಹಾ, ಸೊ ಯಾರ್ಯಾರು ಬೇಗ ಹೇಳ್ತೀರಿ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಏನು ಅಂದ್ರೆ, ನಾಳೆ ಬೆಳಿಗ್ಗೆ 5:30ಕ್ಕೆ ನಿಮ್ಮ ಗ್ರೂಪ್ನಾಗೆ ಒಂದು ಲಿಂಕ್ ಬರುತ್ತೆ, ವಾಕಿಂಗ್ ಮೆಡಿಟೇಷನ್ ಅಂತ. ಸೊ ಹಾಗಾಗಿ ನೀವು ನಿಮ್ಮ ಏನ್ ಹೇಳ್ತಾರ್ರಿ, ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಿಮ್ಮ ಎನರ್ಜಿ ಲೆವೆಲ್ ಹೈ ಫ್ರೀಕ್ವೆನ್ಸಿ, ಹೈ ವೈಬ್ರೇಷನ್ ನಲ್ಲಿ ತಗೊಂಡು ಹೋಗೋದಕ್ಕೆ ಈ ಸಲ ಮಾತ್ರ, ಈ ಹಿಂದೆ ನಾವು ಮಾಡ್ಲಿಲ್ಲ, ಬಟ್ ಈ ಸಲ ಯಾಕೋ ಗೊತ್ತಿಲ್ಲ, ದೀಪಾವಳಿ ಇದೆ, ನಿಮ್ಗೆ ಒಂದು ಲಿಂಕ್ ಬರುತ್ತೆ 5:30ಕ್ಕೆ 5:30ಕ್ಕೆ 5:30ರಿಂದ 6:30 ತನಕ ನಿಮ್ಗೆ ನೀವು ಯಾವ ಗ್ರೂಪ್ ನಲ್ಲಿ ಜಾಯಿನ್ ಆಗ್ಬೇಕಂತ ಒಂದು ಲಿಂಕ್ ಬಂದಿದೆ ನೋಡ್ರಿ, ನೆನ್ಪಿದೆನಾ? ಅದು ಒಂದೇ ಗ್ರೂಪ್ ನಲ್ಲಿ ಈ ಲಿಂಕ್ ಬರುತ್ತೆ, ಬೇರೆ ಗ್ರೂಪ್ ಬರೋದಿಲ್ಲ. ಅದು ಓನ್ಲಿ ಪೇಯ್ಡ್ ಸೆಷನ್ ದವ್ರಿಗೆ ಮಾತ್ರ ನಾವು ಮಾಡೋದು. ನಾಳೆ ನಿಮ್ಗೆ ಯಾಕೆ ಮಾಡೋದು? ನಿಮ್ಗೆ ಬಂದಿದೆ ನೋಡ್ರಿ, ಈ ಲಿಂಕಿಗೆ ಜಾಯಿನ್ ಆಗಿ ಅಂತ ಒಂದು ಮೆಸೇಜ್ ಬಂದಿದೆ, ನೆನ್ಪಿದೇನೆ? ಮಧ್ಯಾಹ್ನ ಆ ಗ್ರೂಪಿಗೆ ಬರ್ಬೇಕು ನೀವು. ಅದು ಒಂದೇ ಗ್ರೂಪಿಗೆ ಮಾತ್ರ ಲಿಂಕ್ ಬರುತ್ತೆ. 5:30ರಿಂದ 6:30 ತನಕ ವಾಕಿಂಗ್ ಮೆಡಿಟೇಷನ್ ನಾಳೆ ನಡೆಯುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ. ಧನ್ಯವಾದ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿರುವಂತಹ ಎಲ್ಲಾ ಕಾರ್ಯಗಳು ಸಿದ್ಧಿಯಾಗ್ಲಿ, ಸಫಲ ಆಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್.